ಇಂಟ್ರೊಡಕ್ಷನ್ ಆಫ್ 5.2 ಯಾವ ಶ್ರೇಣಿ ಸಮಾಂತರ ಶ್ರೇಣಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅದರೊಳಗೆ ಎಕ್ಸರ್ಸೈಸ್ 5.2 ಒಳಗೆ ಫಾರ್ಮುಲಾ ಯಾವ ಬರ್ತದೆ ನೋಡಿ an is equal to a plus n minus 1 into d ಹೌದಾ ನೆಕ್ಸ್ಟ್ an ಅಂದ್ರೆ ಏನಪ್ಪ ಯಾವ ಟರ್ಮ್ ಲಾಸ್ಟ್ ಟರ್ಮ್ ಅಂತಾರ ಅಥವಾ ಯಾವ ಟರ್ಮ್ nth ಟರ್ಮ್ ಅದೇ ರೀತಿ a ಅಂದ್ರೆ ಫಸ್ಟ್ ಟರ್ಮ್ ಅಂದ್ರೆ ಯಾವ ಪದ ಮೊದಲ ಪದ ಫಸ್ಟ್ ಟರ್ಮ್ ಯಾವ ಪದ ಮೊದಲ ಪದ ಲಾಸ್ಟ್ ಟರ್ಮ್ ಅಂದ್ರೆ ಯಾವ ಪದ ಕೊನೆಯ ಪದ ಲಾಸ್ಟ್ ಟರ್ಮ್ ಅಂದ್ರೆ ಯಾವ ಪದ ಕೊನೆಯ ಪದ ಲಾಸ್ಟ್ ಟರ್ಮ್ ಅಂದ್ರೆ ಕೊನೆಯ ಪದ nth ಟರ್ಮ್ ಅಂದ್ರೆ n ನೇ ಪದ ಈಗ an ಐತಲ್ಲಪ್ಪ an ಗೆ ಲಾಸ್ಟ್ ಟರ್ಮ್ ಅಂತ ಕರೀತಾರ ಮತ್ತೆ nth ಟರ್ಮ್ ಅಂತ ಕರೀತಾರ ಬಟ್ ಕನ್ನಡದಾಗ ನಿಮಗೆ ಗೊತ್ತಿರಬೇಕು ಲಾಸ್ಟ್ ಟರ್ಮ್ ಅಂದ್ರೆ ಯಾವ ಪದ ಕೊನೆಯ ಪದ nth ಟರ್ಮ್ ಅಂದ್ರೆ n ನೇ ಪದ ಅದೇ ರೀತಿ a ಅಂದ್ರೆ ಯಾವ ಟರ್ಮ್ ಫಸ್ಟ್ ಟರ್ಮ್ ಕನ್ನಡದಾಗ ಏನಂತ ಕರೀತಾರೆ ಮೊದಲ ಪದ ಅರ್ಥ ಆಗತ್ತಾ ನೆಕ್ಸ್ಟ್ a ಆತು a ಆತು n ಅಂದ್ರೆ ಏನಪ್ಪ ನಂಬರ್ ಆಫ್ ಟರ್ಮ್ಸ್ ಅಂದ್ರೆ ಪದಗಳ ಸಂಖ್ಯೆ ಎಷ್ಟು ಪದ ಅದಾವು ಅದಕ್ಕೆ ನಾವು ಪದಗಳ ಸಂಖ್ಯೆ ಅಂತ ಕರಿತೀವಿ ಅದನ್ನ n ಅಂತ ಬಿಡ್ತೇವೆ ನೆಕ್ಸ್ಟ್ an ಆತು a ಆತು n ಆತು ನೆಕ್ಸ್ಟ್ ಏನಪ್ಪ d ಅಂದ್ರೆ ಯಾವ ಡಿಫರೆನ್ಸ್ ಕಾಮನ್ ಡಿಫರೆನ್ಸ್ ಈ ಕಾಮನ್ ಡಿಫರೆನ್ಸ್ ಅನ್ನ ಫೈಂಡ್ ಔಟ್ ಮಾಡೋದು ಫಸ್ಟ್ 5.1 ಒಳಗೆ ಆಲ್ರೆಡಿ ಕಲ್ತಿರಿ ಹೆಂಗ a2 ಮೈನಸ್ a1 ದಟ್ ಇಸ್ ಕಾಮನ್ ಡಿಫರೆನ್ಸ್ ಅದಕ್ಕೆ ಕನ್ನಡದಾಗ ನಾವು ಏನಂತ ಕರಿತೀವಿ ಸಾಮಾನ್ಯ ವ್ಯತ್ಯಾಸ ಈಗ ಇದ್ರ ಮೇಲೆ ನಾವು ಏನು ಬಿಡಿಸಬೇಕಂದ್ರೆ ಎಕ್ಸಾಂಪಲ್ಸ್ ಬಿಡಿಸಬೇಕು ಎಕ್ಸಾಂಪಲ್ಸ್ ಅನ್ನ ಬಿಡಿಸೋಣ ಫಸ್ಟ್ ಏನು ಮಾಡ್ರಿ ಅಂದ್ರೆ ಎಕ್ಸಾಂಪಲ್ 1 ಅಂತ ಹಾಕಿ ಇಂಟ್ರೊಡಕ್ಷನ್ 5.2 ಒಳಗ ಡೈರೆಕ್ಟ್ ಎಕ್ಸಾಂಪಲ್ 3 ಬರುತ್ತೆ ಯಾಕಂದ್ರೆ ಎಕ್ಸಾಂಪಲ್ 1 ಮತ್ತೆ ಎಕ್ಸಾಂಪಲ್ 2 ಇದರೊಳಗೆ ಬಿಡಿಸಿನಿ 5.1 ಒಳಗೆ ಆಲ್ರೆಡಿ ಸಾಲ್ವ್ ಮಾಡಿನ ಈಗ 5.2 ಒಳಗೆ ಡೈರೆಕ್ಟ್ ಎಕ್ಸಾಂಪಲ್ 3 ಏನಪ್ಪ 2 7 12 ಅಂತ ಹೇಳಿ ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಇದೆ ಈ ಅರ್ಥಮೆಟಿಕ್ ಪ್ರೋಗ್ರೆಷನ್ ಒಳಗ ಇದು ಯಾವ ಟರ್ಮ್ ಇದೆ ಫಸ್ಟ್ ಟರ್ಮ್ ಇದು ಯಾವ ಟರ್ಮ್ ಸೆಕೆಂಡ್ ಟರ್ಮ್ ಇದು ಥರ್ಡ್ ಟರ್ಮ್ ಹಂಗ ಬರ್ಕೊಂತ ಹೋದಾಗ ನಮ್ಗೆ ಏನು ಕೇಳಿದ್ರೆ ಫೈಂಡ್ 10th ಟರ್ಮ್ ಅನ್ನ ಎಷ್ಟನೇ ಪದ ಕಂಡಿಡಿ 10ನೇ ಪದ ಕಂಡಿಡಿ 10ನೇ ಪದವನ್ನು ನಾವು ಯಾವ ರೀತಿ ಬರ್ತೀವಿ ಯಾವ ಟರ್ಮ್ ಈ 10 ಮುಂದೆ ಹಂಗ ಬರ್ಕೊಂತ ಹೋದಾಗ 1ನೇ ಪದ 2ನೇ ಪದ 3ನೇ ಪದ ಅಂತ ಬರ್ಕೊಂತ ಹೋದಾಗ ಮುಂದೆ ಒಂದ್ ಕಡೆ 10ನೇ ಪದ ಬರ್ತದೆ ಆ 10ನೇ ಪದವನ್ನ ಕಂಡುಹಿಡಿಬೇಕು ಯಾವ ರೀತಿ ನನ್ನ ಮಾತು ಕೇಳ್ರಿ ನೀವು ಈ ಫಾರ್ಮುಲಾನ ಹಾಕ್ಬೋದು ಏನು an is equal to a plus n minus 1 into d ಈ ಫಾರ್ಮುಲಾ ಯೂಸ್ ಮಾಡಬೇಕಾದ್ರೆ ನಿಮ್ಗೆ ಏನೇನು ಗೊತ್ತಿರಬೇಕಪ್ಪ ಒಂದೇದು a ಅಂತ ಗೊತ್ತಿರಬೇಕಾ a ಅನ್ನ ಕಂಡುಹಿಡಿಬೇಕು ನೀವು ಹೌದಾ ಮತ್ತೆ a ಗೊತ್ತಿರಬೇಕು a ಅಂದ್ರೆ ಯಾವ ಟರ್ಮ್ ಫಸ್ಟ್ ಟರ್ಮ್ ಯಾವುದು 2 ಮತ್ತೆ ಕಾಮನ್ ಡಿಫರೆನ್ಸ್ d ಗೊತ್ತಿರಬೇಕು ದಟ್ ಇಸ್ a2 minus a1 7 ರಾಗ ಯಾರು ಕಳೆದ್ರೆ ಎಷ್ಟು 5 d ಅಂದ್ರೆ ಎಷ್ಟು 5 d 5 a ಎಷ್ಟು 2 ಮತ್ತೆ ನಂಬರ್ ಆಫ್ ಟರ್ಮ್ಸ್ n ಅಂದ್ರೆ ಎಷ್ಟನೇ ಪದ 10ನೇ ಪದ n ಅಂದ್ರೆ ಎಷ್ಟು 10 ಈಗ ನೀವು a ಗೊತ್ತೈತಿ d ಗೊತ್ತೈತಿ n ಗೊತ್ತೈತಿ ಡೈರೆಕ್ಟ್ ನೀವೇನ್ ಮಾಡಬಹುದು an ಏನಾಗುತ್ತೆ ನೋಡ್ರಿ an ನೋಡಿಲಿ n ಅಂದ್ರೆ ಏನು 10 ಅಂದ್ರೆ ಯಾವ 10 ಬರೀಬೇಕು a10 ಸ್ವಲ್ಪ छोट ಕೇಳ್ರಿ a10 is equal to a plus ಅಂದ್ರೆ a ಅಂದ್ರೆ ಎಷ್ಟು 2 plus n minus 1 that is 10 minus 1 d ಅಂದ್ರೆ ಎಷ್ಟು 5 ಏನಾಗುತ್ತೆ a plus n minus 1 into d ಏನೇನು ವ್ಯಾಲ್ಯೂಸ್ ಗೊತ್ತದ ಅವನು ಬರ್ಕೊಂಡು ನೆಕ್ಸ್ಟ್ a10 is equal to 2 plus 10 ರಾಗ ಒಂದು ಕಳೆದ್ರೆ ಎಷ್ಟು 9 into 5 a10 is equal to 2 plus 9 ಇದೆ 45 a10 is equal to 45 plus 2 47 ಯಾವ ಫಾರ್ಮುಲಾ ಯೂಸ್ ಮಾಡಿದ್ವಿ ನಾವು an is equal to a plus n minus 1 into d ಒಂದಿಷ್ಟು ಮಂದಿಗೆ ಡೈರೆಕ್ಟ್ ಮಾಡೋ ಮೆಥಡ್ ಗೊತ್ತಿರ್ತದೆ ಡೈರೆಕ್ಟ್ ಏನಪ್ಪ ಅವ್ರು ಏನು ಬರ್ಕೊತಾರೆ ಅಂದ್ರೆ a10 ಅದಲ್ಲ a10 ಅಂದ್ರೆ ಏನಿರ್ತಾರೆ ಡೈರೆಕ್ಟ್ a plus 2d 9d ನನ್ನ ಮಾತು ಕೇಳ್ರಿ 10 ಐತಂದ್ರೆ 9 into d ಬರೀಬೇಕು ಈಗ ನನ್ನ ಮಾತು ಕೇಳ್ರಿ ಈಗ a 97 ಐತೆ ಅಂತ ತಿಳ್ಕೊ a of 97 ಐತಂದ್ರೆ ಏನು ಮಾಡಬೇಕು a plus 97 ಗೆ ಒಂದು ಕಡಿಮೆ ಆದ್ರೆ 96 into d 97 ಐತಂದ್ರೆ 96d ಹಂಗ 10 ಐತಂದ್ರೆ 2d 9 into d ಡೈರೆಕ್ಟ್ ಮೆಥಡ್ ಜಸ್ಟ್ ನಮ್ಗೆ ಏನು ಗೊತ್ತಿರಬೇಕು a ಗೊತ್ತಿರಬೇಕು ಮತ್ತೆ d ಗೊತ್ತಿರಬೇಕು a ಹೆಂಗ್ ಫೈಂಡ್ ಔಟ್ ಮಾಡಿದ್ರಿ ಫಸ್ಟ್ ಟರ್ಮ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು 2 d ಹೆಂಗ್ ಫೈಂಡ್ ಔಟ್ ಮಾಡಿದ್ರಿ a2 minus a1 7 ರಾಗ ಯಾರು ಕಳೆದ್ರೆ ಎಷ್ಟು 5 12 ರಾಗ 7 ಕಳೆದ್ರೆ ಎಷ್ಟು 5 ಹೌದಾ d 5 a2 ಡೈರೆಕ್ಟ್ a10 is equal to ಯಾವ ಫಾರ್ಮುಲಾ a plus 2d 9d a10 is equal to a ಅಂದ್ರೆ ಎಷ್ಟಪ್ಪ 2 plus 9 into d ವ್ಯಾಲ್ಯೂ ಎಷ್ಟು 5 ಹಾಗಾದ್ರೆ a10 is equal to 2 plus 9 ಇದೆ 45 45 plus 2 ಎಷ್ಟು 40 ನೀವು ನೋಡಿದ್ರೆ ಈ ಮೆಥಡ್ ಅನ್ನು ಯೂಸ್ ಮಾಡಬಹುದು ಈ ಮೆಥಡ್ ಒಳಗೆ ಡೈರೆಕ್ಟ್ ಫಾರ್ಮುಲಾ ಏನಕ್ಕೆ a is equal to a plus n minus 1 into d
ಇಲ್ಲ ಇದು ಡೈರೆಕ್ಟ್ ಏನು ಬರ್ತೀನಿ ನಾನು A10 ಅಂತ ಜನರಲ್ ಫಾರ್ಮ್ ಬರ್ತೀನಿ, ದಟ್ ಇಸ್ A ಪ್ಲಸ್ AD 9D. ನೀವು ಇದನ್ನಾರ ಸಾಲ್ವ್ ಮಾಡ್ಬೋದು, ಅದನ್ನಾರ ಸಾಲ್ವ್ ಮಾಡ್ಬೋದು, ಎರಡು ಬರ್ಕೋಬೇಡ್ರಿ, ಎರಡರಾಗ ಒಂದು ಬರ್ಕೊ. ಅರ್ಥ ಆಗುತ್ತೆ? ಎಕ್ಸಾಂಪಲ್ 4 ನೋಡ್ರಿ. ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಐತಿ, ದಟ್ ಇಸ್ 21 ಮತ್ತು 18 ಮತ್ತು 15. ಇದ್ರೊಳಗೆ ನೀವೇನು ಬೇಸಿಕ್ ಏನು ಫೈಂಡ್ ಔಟ್ ಮಾಡ್ಬೇಕು? ಫಸ್ಟ್ ಟರ್ಮ್ ಎಷ್ಟು? 21 ಮತ್ತು ಡಿ ಫೈಂಡ್ ಔಟ್ ಮಾಡಬೇಕು. ಡಿ ಯಾವ ರೀತಿ ನೋಡಲಿ? ಇದು A1, ಇದು ಯಾಕೆ A2, ಇದು ಯಾಕೆ A3. ಡಿ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಿ? A2 ಮೈನಸ್ A1. ಡಿ ಈಸ್ ಈಕ್ವಲ್ ಟು A2 ಅಂದ್ರೆ ಎಷ್ಟು? 18 ಮೈನಸ್ A1 ಅಂದ್ರೆ 21. 18 21 ಕಳೀರಿ, -3. ಹಾಗಾದ್ರೆ ಡಿ -3 A 21. ಈ ಬೇಸಿಕ್ ಇವು ಗೊತ್ತಿರಬೇಕು. ಏನ್ ಕಂಡುಹಿಡಿಯಬೇಕಂದ್ರೆ ಬೇಸಿಕ್ ಗೊತ್ತಿರಬೇಕು. ನೆಕ್ಸ್ಟ್ ಏನ್ ಮಾಡ್ಯಾನ ಅಂದ್ರೆ ವಿಚ್ ಟರ್ಮ್ ಈಸ್ 81 ಅಂತ ಕೇಳೋಣ. ಎಷ್ಟನೇ ಪದ -81? ಎಷ್ಟನೇ ಪದ -81 ಅಂದ್ರೆ ನಾವು ಹೆಂಗ್ ಬರ್ಕೋಬೇಕು ಅಂದ್ರೆ A is equal to -81 ಅಂತ ಬರ್ಕೋಬೇಕು. ಇಲ್ಲಿ ನೀವು ಏನ್ ಫೈಂಡ್ ಔಟ್ ಮಾಡಬೇಕು? ಎಷ್ಟನೇ ಪದ ಅಂದ್ರೆ ದಟ್ ಇಸ್ n ಫೈಂಡ್ ಔಟ್ ಮಾಡಬೇಕು. ನೋಡ್ರಿ ಬರ್ಕೊಳಕ್ ಬರ್ಬೇಕು ನಿಮ್ಗೆ ಕರೆಕ್ಟ್ ಆಗಿ. ಆ ಬೋರ್ಡ್ ಕ್ವಶನ್ ಇದ್ದಿದ್ದನ್ನ ನೀವು ಬರ್ಕೊಳಕ್ ಬರ್ಬೇಕು. ಏನಂತ ವಿಚ್ ಟರ್ಮ್ ಈಸ್ -81 ಅಂದ್ರೆ A is equal to 81 and you have to find the value of n. n ನ ಬೆಲೆಯನ್ನ ಕಂಡುಹಿಡಿಯಬೇಕು. ಮತ್ತೆ ಅದಕ್ಕೆ ನೀವು a ಅನ್ನ ಏನಂತ ತಗೋಬೇಕು? ಆಸ್ ಅ -81. ಈಗ ನೀವೇ ಮಾಡ್ಬೇಕಂದ್ರೆ ನಿಮ್ಗೆ a ಗೊತ್ತೈತಾ, d ಗೊತ್ತೈತಿ, ಮತ್ತೆ a n ಗೊತ್ತೈತಿ, n ಫೈಂಡ್ ಔಟ್ ಮಾಡಬೇಕು. n ಫಾರ್ಮುಲಾ ಏನು ನೋಡ್ರಿ, ಬೇಸಿಕ್ ಇಂದ ನೋಡ್ರಿ, ಸ್ವಲ್ಪ ಚೂಟ್ ಕೇಳ್ರಿ. an is equal to half a plus n minus 1 into d. ನೆಕ್ಸ್ಟ್ a ನ ವ್ಯಾಲ್ಯೂ ಆಲ್ರೆಡಿ ಗೊತ್ತಿದೆ ನಿಮಗೆ, ಎಷ್ಟು? -81 is equal to a ವ್ಯಾಲ್ಯೂ ಎಷ್ಟು ಬಾ? 21 ಪ್ಲಸ್ n minus 1. n ಗೊತ್ತಿಲ್ಲ, n ಗೊತ್ತಿಲ್ಲ ನೋಡ್ರಿ. a n ಅಂದ್ರೆ -81 is equal to a ಅಂದ್ರೆ ಎಷ್ಟು? 21 ಪ್ಲಸ್ ಪ್ಲಸ್ n minus 1 ಗೆ ಗೊತ್ತಿಲ್ಲ ಅಂದ್ರೆ n minus 1 into d. d ಅಂದ್ರೆ ಯಾತ್ರಿ -3. ಕೇಳ್ರ, -81 ಗೆ -81 ತಮ್ಮ ಈ ಕಡೆ +21 ಐತಾ? ಇದು +21 ಈ ಕಡೆ ಬಂದ್ರೆ ಏನಾಗುತ್ತೆ? -21 is equal to ಆ ಕಡೆ ಏನು ಬರ್ತೈತಪ್ಪ? n minus 1 into ಯಾತ್ರಿ -3. ನೆಕ್ಸ್ಟ್ -81 -21 ಎಷ್ಟಾಗುತ್ತೆ ನೋಡಿ? -105 102 ಆಗುತ್ತೆ. 80 20 100 ಮತ್ತೆ ಇದು ಒಂದು ಎಷ್ಟಾಗುತ್ತೆ? 2 -102 ಮೈನಸ್ ಮೈನಸ್ ಪ್ಲಸ್ 81 21 102 ದೊಡ್ಡ ಅಂಕಿ 81, ಅದ್ರ ಚಿಹ್ನೆ ಏನು? ಮೈನಸ್. ಮುಂದೆ ಏನಿದೆಪ್ಪ ನೋಡ್ರಿ, n -1 ಇಂಟು -3 ಇದೆನಿಲ್ಲ, ಇಂಟು -3 ಇಟ್ ವಿಲ್ ಬಿಕಮ್ ಏನದ? ಡಿವೈಡೆಡ್ ಬೈ 3 -3. ಆ ಕಡೆ ಏನು ಬರ್ತೈತೆ ನಿಮಗೆ? ಓನ್ಲಿ n -1 ನೋಡ್ರಿ, ಇಂಟು -3 ಡಿವೈಡ್ ಬೈ -3 ಅಂಡ್ ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್, ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತಾ? ಅವಾಗ ಏನಾಗುತ್ತೆ ನಿಮ್ಗೆ? n -1 is equal to 102 divided by 3 ಆಗುತ್ತೆ. 102 divided by 3 ಕ್ಯಾನ್ಸಲೇಷನ್ ಆಗುತ್ತೆ. 3 1 3 3 9 ಎಷ್ಟು ಉಳಿತು? 3 4 12. n -1 is equal to 34. ಅವಾಗ ಏನಾಗುತ್ತೆ? n ಬೇಕಲ್ಲ, -1 ಆ ಕಡೆ ಏನಾಗುತ್ತೆ? +1. ಅವಾಗ n is equal to 35. ಅಂದ್ರೆ ಎಷ್ಟನೇ ಪದ? ಎಷ್ಟು? 35ನೇ ಪದ. ಎಷ್ಟನೇ ಪದ? 35ನೇ ಪದ. ಎಷ್ಟು? -81. ಇಷ್ಟ ಆದ್ರೆ ಕ್ವಶನ್ ಮುಗಿದಿಲ್ಲ. ಇನ್ನು ಮುಂದೆ ಅಡಿಷನಲ್ ಆಗಿ ಏನ್ ಕೇಳಂದ್ರ ಈಗ 21 18 15 ಈಗ ಬರ್ಕೊಂತ ಹೋದಾಗ ಮುಂದೆಲ್ಲ ಒಂದ್ ಕಡೆ 0 ಬರ್ತಾನ ಅಂತ ಕೇಳ, ಮುಂದೆಲ್ಲ ಒಂದ್ ಕಡೆ 0 ಬರ್ತಾನ ಅಂತ ಕೇಳಿದಾಗ ನೋಡಿ, ಮುಂದೆಲ್ಲ ಒಂದ್ ಕಡೆ -81 ಬರ್ತಾನ ಅಂತ ಕೇಳಿದಾಗ ನಾವು ಸುಮ್ಮನೆ ಹೌದು ಬರ್ತಾ 35ನೇ ಪದ ಎಷ್ಟು? -80. ಹಂಗ ಮುಂದೆಲ್ಲ ಒಂದ್ ಕಡೆ -81 ಬರ್ಬೋದು ಏನ್ ಕೇಳ, ಮುಂದೆಲ್ಲ ಒಂದ್ ಕಡೆ ಏನ್ ಬರ್ತಾರ? 0 ಬರ್ತಾನ ಅಂತ ಕೇಳ. ಹಾಗಾದ್ರೆ ಮುಂದೆಲ್ಲ ಒಂದ್ ಕಡೆ 0 ಬರ್ತಾನ ಅಂತ ಕೇಳಿದ್ರೆ ನಾವೇನ್ ಮಾಡ್ಬೇಕು? ಏನಂತ ಸಾಲ್ವ್ ಮಾಡ್ಬೇಕು? ಆಸ್ ಅ 0 ಅಂತ ಸಾಲ್ವ್. ಫಸ್ಟ್ ಏನ್ ಮಾಡ್ರಿ? a is equal to -81 ಅಂತ ಸಾಲ್ವ್ ಮಾಡಿದ್ವಿ, n 35 ಬಂದೈತಿ. ಈಗ a is equal to 0 ಅಂತ ಸಾಲ್ವ್ ಮಾಡೋಣ. ಫಸ್ಟ್ ಇದನ್ನ ಬರ್ಕೊಳ್ಳಿ, ನೆಕ್ಸ್ಟ್ ಅನ್ನು ಹೇಳ್ತೀನಿ. ಆಗಲೇ ಏನ್ ಮಾಡ್ತಾರ? ನಾವು a ಅನ್ನ as ಅಂತ ತಗೊಂಡಿದ್ವಿ ಮೈನಸ್ ಎಷ್ಟು? 81. ಈಗ a ಅನ್ನ ಏನು ತಗೋಬೇಕು? 0. a ಅನ್ನ 0 ತಗೊಂಡು n ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು. ನಮ್ಮ ಕಾಮನ್ ಫಾರ್ಮುಲಾ ಬಂದ, ದಟ್ ಇಸ್ a is equal to ಏನಪ್ಪ? a plus n minus 1 into d. ಆಗಲೇ ಸಾಲ್ವ್ ಮಾಡಿ. ಹಾಗ ಡಿಫರೆನ್ಸ್ ಏನು? ಇಲ್ಲಿ ಏನಿದ್ದಲ್ಲೇ ಆಗಲ್ಲ -81 ಹಾಕಿದ್ವಿ, ಈಗ ಏನಿದ್ದಲ್ಲೇ ಹಾಕೋದು 0. ಏನಿದ್ದಲ್ಲೇ 0 ಹಾಕಪ್ಪ. 0 is equal to a ಅಂದ್ರೆ ಎಷ್ಟು? ಆಲ್ರೆಡಿ ಫೈಂಡ್ ಔಟ್ ಮಾಡಿಟ್ಟೇವಿ, 21 ಪ್ಲಸ್ n -1 n ಕಂಡು ಹಿಡಿಬೇಕು. d ಅಂದ್ರೆ ಎಷ್ಟಪ್ಪ? d ಅಂದ್ರೆ ಎಷ್ಟು? -3. ನಮ್ಮ ನೋಡ್ರಲ್ಲ, a ಅಂದ್ರೆ 0 is equal to a ಅಂದ್ರೆ 21 ಪ್ಲಸ್ n -1 ಗೆ n -1 d ಅಂದ್ರೆ ಯಾತ್ರಿ -3 ಇಂಟು -3. ಮುಂದೆ ಏನ್ ಮಾಡಪ್ಪ?
ಪ್ಲಸ್ 21 ಇದೆಯಲ್ಲ ಈ ಕಡೆ ಬಂದ್ರೆ ಏನಾಗುತ್ತೆ ಮೈನಸ್ 21 ಇಸ್ ಈಕ್ವಲ್ ಟು n ಮೈನಸ್ 1 ಇಂಟು ಯಾ 3 ಮೈನಸ್ 3 ಏನಾಗುತ್ತೆ ನೋಡ್ರಿ ಇಂಟು ಮೈನಸ್ 3 ಏನಾಗುತ್ತೆ ಪದ ಡಿವೈಡೆಡ್ ಬೈ ಯಾ 3 ಮೈನಸ್ 3 ಆ ಕಡೆ ಉಳಿತೈತಿ n ಮೈನಸ್ 1 ಏನ್ ಕ್ಯಾನ್ಸಲೇಷನ್ ಆಗುತ್ತೆ ಮೈನಸ್ ಮೈನಸ್ ಆಗುತ್ತಾ 3 ಒಂದೇ 3 ಒಳ್ಳೆ 21 ಏನು ಉಳಿತೈತಪ್ಪ 7 ಇಸ್ ಈಕ್ವಲ್ ಟು ಯಾ ಮೈನಸ್ 1 n ಮೈನಸ್ 1 ನಿಮಗೆ n ಬೇಕು n ಬೇಕಂದ್ರೆ ಮಾಡಬೇಕು ಮೈನಸ್ 1 ಇರುತ್ತೆ ಈ ಕಡೆ ಬಂದ್ರೆ ಪ್ಲಸ್ 1 7 ಪ್ಲಸ್ 1 ಇಸ್ ಈಕ್ವಲ್ ಟು n ಅವಾಗ n ಇಸ್ ಈಕ್ವಲ್ ಟು 7 ಪ್ಲಸ್ 1 ಎಷ್ಟು 8 ಅಂದ್ರೆ ಎಷ್ಟನೇ ಪದ 0 8ನೇ ಪದ 0 8th ಟರ್ಮ್ ಇಸ್ 0 ಅರ್ಥ ಆಗತ್ತಲ್ಲ 8th ಟರ್ಮ್ ಇಸ್ 0 ಅಂಡ್ ಮೈನಸ್ 81 ಎಷ್ಟನೇ ಟರ್ಮ್ ಮಾಡೋದು ಆಗಲ್ಲ ಫೈಂಡ್ ಔಟ್ ಮಾಡಿದ್ವಿ 35th ಟರ್ಮ್ ಇಸ್ ಮೈನಸ್ 81 35ನೇ ಪದ ಮೈನಸ್ 81 ಮತ್ತೆ 8ನೇ ಪದ 0 ಡಿಫರೆನ್ಸ್ ಏನು ಒಂದ್ ಕಡೆ a ನ 0 ಹಾಕಬೇಕು ಒಂದ್ ಕಡೆ a ನ ಹಾಕಬೇಕು ಮೈನಸ್ 1 ಈಗ ಏನಾದ್ರು ಎಕ್ಸಾಂಪಲ್ ಎಷ್ಟು ಹಾಕಬೇಕು 4th ಈಗ 5th ಒಂದು ಸಾಲ್ವ್ ಮಾಡೋಣ ಒಂದು ಅರಿಥಮೆಟಿಕ್ ಪ್ರೋಗ್ರೆಷನ್ ಕೊಟ್ಟಂತ ಎಕ್ಸಾಂಪಲ್ 5 ನೋಡ್ರಿ ಎಕ್ಸಾಂಪಲ್ 5 ಒಳಗ ಥರ್ಡ್ ಟರ್ಮ್ ಅನ್ನ ಏನ್ ಬರ್ತೀವಿ ಯಾ 3 a3 ಇಸ್ ಈಕ್ವಲ್ ಟು ಏನನ್ನ 5 ಥರ್ಡ್ ಟರ್ಮ್ 5 ಅಂದ್ರೆ ಯಾವ ರೀತಿ ಇರಬೇಕು a3 ಇಸ್ ಈಕ್ವಲ್ ಟು 5 ನೆಕ್ಸ್ಟ್ ಒಂದು 7th ಟರ್ಮ್ ಕೊಟ್ಟಾನ ಯಾ 7 a7 ಇಸ್ ಈಕ್ವಲ್ ಟು ಎಷ್ಟು 9 ನೋಡ್ಲಿ ಥರ್ಡ್ ಟರ್ಮ್ 5 ಅಂತ 7th ಟರ್ಮ್ 9 ಅಂತ ಈ ರೀತಿ ಇದ್ದಾಗ ನಾವೇನ್ ಮಾಡ್ಬೇಕು AP ಬರಿಬೇಕು ನೋಡ್ಲಿ ಯಾವುದೇ ಒಂದು ಸಮಾಂತರ ಶ್ರೇಣಿ ಅಥವಾ ಅರಿಥಮೆಟಿಕ್ ಪ್ರೋಗ್ರೆಷನ್ ಬರಿಬೇಕಂದ್ರೆ ನನಗೆ ಫಸ್ಟ್ ಏನು ಗೊತ್ತಿರಬೇಕಂದ್ರೆ a ವ್ಯಾಲ್ಯೂ ಗೊತ್ತಿರಬೇಕು ಮತ್ತೆ ಇದರಲ್ಲಿ ಗೊತ್ತಿರಬೇಕು b ವ್ಯಾಲ್ಯೂ ಇವು ಮತ್ತೆ ಬೇರೆ ಇವು ಯಾವ ಲೆಕ್ಕದಾಗ a ಇಲ್ಲ d ಇಲ್ಲ ಅಂದ್ರೆ ಆ ಲೆಕ್ಕದೊಳಗೆ ಅದು ಪೂರ್ತಿ ಕಂಪ್ಲೀಟ್ ಲೆಕ್ಕ ಆಗಲ್ಲ ಯಾವ್ದಾ ಲೆಕ್ಕದಾಗ ಇದು ಮಸ್ಟ್ ಅಂಡ್ ಶುಡ್ ಬೇಕು ಏನ್ ಕಂಡುಹಿಡಿಬೇಕು a ಕಂಡುಹಿಡಿಬೇಕು d ನೋಡ್ರಿ ನೀವು ಡೈರೆಕ್ಟ್ ಆಗಿ ಮೊದಲ ಪದ ಕಂಡುಹಿಡಿ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿ ಅಂತ ಹೇಳಿಲ್ಲ ಫೈಂಡ್ ಫಸ್ಟ್ ಟರ್ಮ್ ಫೈಂಡ್ ಕಾಮನ್ ಡಿಫರೆನ್ಸ್ ಅಂತ ಹೇಳಿಲ್ಲ ನಿಮ್ಗೆ ಏನನ್ನ ಥರ್ಡ್ ಟರ್ಮ್ ಇಸ್ 5 7th term is 9 find AP and if you want to find any AP you should know the value of A and D ಮತ್ತೆ ನಿಮಗೆ ಏನು ಗೊತ್ತಿರಬೇಕು A ನ ಬೆಲೆ ಗೊತ್ತಿರಬೇಕು ಮತ್ತೆ D ನ ಬೆಲೆ ಈಗ ನಾವೇ ಮಾಡ್ಕೊಂಡ್ರೆ ಈ ಎರಡು ಗಿವನ್ ಡಾಟಾ ಇದಲ್ಲ ಇದರಿಂದ ನಾವೇ ಮಾಡ್ಕೊಂಡ್ರೆ A ಮತ್ತು D ನ ಬೆಲೆ ಕಂಡುಹಿಡಿತೀವಿ ಯಾವ ರೀತಿ ಒಂದೇ ಪ್ಯಾಟರ್ನ್ ಇದೆ ಕಾಮನ್ ಪ್ಯಾಟರ್ನ್ ಎಕ್ಸರ್ಸೈಸ್ ನಾಗ ಈ ರೀತಿ 4 ರಿಂದ 5 ಕ್ವೆಶ್ಚನ್ಸ್ ಬರ್ತವೆ ಈ ಕ್ವೆಶ್ಚನ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ಅಂದ್ರೆ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ಹೇಳಿ ಎಕ್ಸರ್ಸೈಸ್ ನ ಕ್ವೆಶ್ಚನ್ ಬಹಳ ಈಜಿ ಇರುತ್ತೆ ಯಾವ ರೀತಿಪ್ಪ A3 ಅನ್ನು ಯಾವ ರೀತಿ ಬರ್ತೀವಿ a plus d 2d ನೋಡ್ರೋ 3 ಅಂತಂದ್ರೆ d 2d is equal to 5 a3 is equal to 5 a3 it will become ಏನು a plus 2d is equal to 5 ಇದು equation 1 next a7 ಅನ್ನು ಯಾವ ರೀತಿ ಬರ್ತೀವಿ a plus 6d is equal to 9 ಇದೇನಪ್ಪ ಇದು equation 2 ನೋಡ್ರಲ್ಲ ಇದು ಲೀನಿಯರ್ equation with two variables ಎರಡು ಚರಾಕ್ಷರಗಳ ಯಾವ ಸಮೀಕರಣ ರೇಖಾತ್ಮಕ ಸಮೀಕರಣದಲ್ಲಿ ನಾವು ಒಂದು ವಿಧಾನ ಕಲಿತೀವಿ ವರ್ಜಿಸುವ ವಿಧಾನ ಯಾವ ವಿಧಾನ ವರ್ಜಿಸುವ ವಿಧಾನ ಆ ವರ್ಜಿಸುವ ವಿಧಾನದಿಂದ ನಾವೇನ್ ಮಾಡ್ತೀವಿ ಅಂದ್ರೆ ಇಲ್ಲಿ ವೇರಿಯೇಬಲ್ಸ್ ಯಾವ AD ನಮಗೆ ಅಲ್ಲಿ ಏನು ಸಿಕ್ಕಿತು x and y ಇಲ್ಲಿ xy ಬದಲಿ ಏನು ಸಿಕ್ಕಿತು a ಮತ್ತು d ಇಲ್ಲಿ AD ಒಳಗೆ ನಾವು ಎರಡು ವ್ಯಾಲ್ಯೂಸ್ ಅನ್ನು ಫೈಂಡ್ ಔಟ್ ಮಾಡಬೇಕು ಬೈ ಯೂಸಿಂಗ್ ಎಲಿಮಿನೇಷನ್ ಮೆಥಡ್ ವರ್ಜಿಸುವ ವಿಧಾನದಿಂದ ನಾವು ಯಾವ ರೀತಿ ಫೈಂಡ್ ಔಟ್ ಮಾಡ್ತೀವಿ ಅಲ್ಲಿ ಇಲ್ಲಿ a ಐತಿ ಇಲ್ಲಿ a ಐತಿ a ಕ್ಯಾನ್ಸಲ್ ಆಗಬೇಕಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ equation 2 minus equation 1 ಅಣ್ಣ ಎದಕ್ಕೆ ಆಡ್ ಮಾಡಾಕ್ತಿಲ್ಲ ನೀನಂದ್ರೆ ಸೈನ್ ಸೇಮ್ ಆಗುತ್ತೆ ಇದು ಪ್ಲಸ್ ಐತಿ ನಾವು ಕೂಡಿಸ್ಬೇಕಂದ್ರೆ ಕ್ಯಾನ್ಸಲೇಷನ್ ಆಗಲ್ಲ ಅವ್ನು ಸಬ್ಟ್ರಾಕ್ಟ್ ಮಾಡಬೇಕು ಅವಾಗ ಸೈನ್ ಚೇಂಜ್ ಆಗಿ ಏನಾಗುತ್ತೆ ಕ್ಯಾನ್ಸಲೇಷನ್ ಆಗುತ್ತೆ 2 minus 1 ಮಾಡೋಣ 2 ಅಂದ್ರೆ ಏನೈತ a plus 6d is equal to 9 ಇದು ಯಾವ ರೀತಿ ಬಂತು ಗೊತ್ತಿದೆ 7 ಇದ್ರೆ 6d a plus 6d is equal to 9 3 ಇದ್ರೆ 2d a plus 2d is equal to 5 2 minus 1 2 ಏನೈತಿ a plus 6d is equal to 9 1 ಏನೈತ a plus 2d is equal to 5 ಸಬ್ಟ್ರಾಕ್ಟ್ ಮಾಡಿದ್ರೆ ಸೈನ್ ಏನಾಗುತ್ತೆ ಚೇಂಜ್ ಆಗುತ್ತೆ ಪ್ಲಸ್ a becomes a minus a plus 2d ಏನಾಗುತ್ತೆ minus 2d plus 5 ಏನಾಗುತ್ತೆ minus 5 ನೋಡ್ರಿ plus a minus a get cancelled 6d ಒಳಗ 2d ಕಳೆದ್ರೆ 4d ಮತ್ತೆ 9 minus 5 ಅಂದ್ರೆ ಎಷ್ಟಪ್ಪ 4 4d is equal to 4 ನಿಮಗೆ d ಬೇಕು into 4 ಇದೇ ಮಾಡೋಣ ಡಿವೈಡ್ ಬೈ 4 ಅವು d 4 by 4 4 4 ಏನಾಗುತ್ತೆ ಕ್ಯಾನ್ಸಲ್ into 4 divided by 4 ಆಗಿ 4 4 ಕ್ಯಾನ್ಸಲ್ ಆಗಿ d is equal to 1 ನೋಡ್ಲೆ ಮೋಸ್ಟ್ ಇಂಪಾರ್ಟೆಂಟ್ ವ್ಯಾಲ್ಯೂಸ್ ಒಳಗೆ ನಿಮಗೆ ಸದ್ಯಕ್ಕೆ d ಸಿಗ್ತಾ ಎಷ್ಟು 1 ಮತ್ತೆ ಇನ್ನೊಂದು ನಿಮಗೆ AP ಫೈಂಡ್ ಔಟ್ ಮಾಡಬೇಕಂದ್ರೆ ನಿಮಗೆ ಮತ್ತೆ ಏನು ಬೇಕು a ಎಲಿಮಿನೇಷನ್ ಮೆಥಡ್ ಒಳಗೆ ಏನು ಮಾಡ್ತಿದ್ರಿ ಹೇಳು x ರ ಸಿಗ್ಲಿ y ನರ ಸಿಗ್ಲಿ ಫಸ್ಟ್ ಒಂದು x ಸಿಕ್ಕೈತೆ ಅಂತ ತಿಳ್ಕೊ ಅದನ್ನ ಇನ್ನೊಂದು ಈಕ್ವೇಷನ್ ಒಳಗೆ ಹಾಕಿ ಏನು ಮಾಡ್ತಿದ್ರಿ y ವ್ಯಾಲ್ಯೂ ಅದೇ ರೀತಿ d ಸಿಕ್ಕೈತೆ ಅಂದ್ರೆ ಅದನ್ನ ಈಕ್ವೇಷನ್ 1 ದಾಗ ಹಾಕಬೇಕಲ್ಲ ಈಕ್ವೇಷನ್ 2 ದಾಗ ಹಾಕಿ ನಮಗೆ d ಇಂದ ಮತ್ತೆ ಏನು ಫೈಂಡ್ ಔಟ್ ಮಾಡಬೇಕು a 1 ಏನಪ್ಪ a plus 2d is equal to 5 d ವ್ಯಾಲ್ಯೂ ಎಷ್ಟು
ಅದ್ರಾಗ ಹಾಕ್ಬೇಕು ಈಕ್ವೇಶನ್. ಅವಾಗ ಏನಾಗ್ತದೆ a plus 2 into d value ಎಷ್ಟು 1 is equal to 5. a plus 2 1s are 2 na is equal to 5. ಅವಾಗ a is equal to 5 plus 2 ಏನಾಗುತ್ತೆ ಆ ಕಡೆ minus 2 a is equal to 3. a value ಮತ್ತೆ ಏನು ಸಿಗ್ತದೆ d value ಸಿಗ್ತದೆ. ap ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಿ ap ಜನರಲ್ ಫಾರ್ಮ್ ಗೊತ್ತೈತೆ ನಿಮ್ಗೆ a ಮತ್ತಪ್ಪ a plus d ಮಾರೋ a plus 2d ಹಂಗ a ಅಂದ್ರೆ ಎಷ್ಟು ಇದೆ ಮೊದಲ ಪದ ಎಷ್ಟು ಪಾ 3 3ಕ್ಕೆ ಎಷ್ಟು ಸೇರಿಸಬೇಕು 1 3ಕ್ಕೆ 1 ಸೇರಿಸಿದ್ರೆ ಎಷ್ಟು 4 4ಕ್ಕೆ ಮತ್ತೆ 1 ಸೇರಿಸ 5 5ಕ್ಕೆ 1 ಸೇರಿಸ 6 ಈ ರೀತಿ ಯಾವ ಶ್ರೇಣಿ ಸಿಗ್ತದೆ ಸಮಾಂತರ ಶ್ರೇಣಿ ಸಿಗುತ್ತೆ. ಬಟ್ ಏನು ಕಾಮನ್ ಪ್ಯಾಟರ್ನ್ ಐತಿ ಇದೊಂದು ಇಕ್ವೇಶನ್ ಅದೊಂದು ಇಕ್ವೇಶನ್ 2 - 1 ಅರ ಮಾಡು 1 - 2 ಅರ ಮಾಡು ನಿನಗೆ ಫಸ್ಟ್ d ಸಿಗುತ್ತೆ d ಇಂದ ಮತ್ತೆ ಏನು ಸಿಗುತ್ತೆ a ಸಿಗುತ್ತೆ ಎರಡು ಸಿಕ್ಕಂದ್ರೆ a and d ಸಿಕ್ಕಂದ್ರೆ ನೀವು ap ನ ಫೈಂಡ್ ಔಟ್ ಮಾಡ್ಬೋದು ಮತ್ತೆ ಯಾವುದೇ ಬೆಲೆ ಕೇಳಿದ್ರೆ ಆ ಬೆಲೆನೇ ಏನು ಮಾಡ್ಬೋದು ಕಂಡು. ಇದು ಎಕ್ಸಾಂಪಲ್ ಎಷ್ಟಿದೆ 5. ನೆಕ್ಸ್ಟ್ ಎಕ್ಸಾಂಪಲ್ 6 ಬಿಡಿಸು. ಎಕ್ಸಾಂಪಲ್ 6 5 11 17 23 ಅಂತೇಳಿ ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಐತಿ 5 11 17 23. ಇದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಒಳಗೆ ಇದು ನೋಡ್ರಿ ಅಸೆಂಡಿಂಗ್ ಆರ್ಡರ್ ಒಳಗೆ ಏಕೀಕರಣದಾಗ ಐತಿ. ಹಿಂಗ 5 ಆದ್ಮೇಲೆ 11 11 ಆದ್ಮೇಲೆ 17 17 ಆದ್ಮೇಲೆ 23 ಈಗ ಬರ್ಕೋತ ಹೋದಾಗ ಮುಂದೆ ಯಾವುದೋ ಒಂದು ಸಂಖ್ಯೆಯಲ್ಲಿ 301 ಬರ್ತಾ ಇಲ್ಲ ಚೆಕ್ ಮಾಡಿ. 301 ಬರ್ತಾ ಇಲ್ಲ ಅಂತ ಯಾವ ರೀತಿ ಚೆಕ್ ಮಾಡಬೇಕು ಅಂದ್ರೆ n ಫೈಂಡ್ ಔಟ್ ಮಾಡಬೇಕು. n ಫೈಂಡ್ ಔಟ್ ಮಾಡಿದಾಗ n ಏನಲ್ಲ ಕೌಂಟಿಂಗ್ ನಂಬರ್ ಬಂತಂದ್ರೆ ನಂಬರ್ ಕೌಂಟಿಂಗ್ ನಂಬರ್ ಅಂದ್ರೆ ಎಣಿಸುವ ಸಂಖ್ಯೆ ಅಥವಾ ನಾವು ಇದಕ್ಕೆ ನ್ಯಾಚುರಲ್ ನಂಬರ್ ಸ್ವಾಭಾವಿಕ ಸಂಖ್ಯೆ ಅಂತ ಕರಿತೀವಿ. n ಸ್ವಾಭಾವಿಕ ಸಂಖ್ಯೆ ಅಥವಾ ಕೌಂಟಿಂಗ್ ನಂಬರ್ ಬಂತಂದ್ರೆ ಇದರ ಅರ್ಥ ಏನು 301 ಆ ಸಮಾಂತರ ಶ್ರೇಣಿಯಲ್ಲಿ ಐತಿ. ಕೌಂಟಿಂಗ್ ನಂಬರ್ ಬಿಟ್ಟು ಏನಾರ ದಶಮಾಂಶದಲ್ಲಿ ಡೆಸಿಮಲ್ಸ್ ಒಳಗ ಅಥವಾ ಭಿನ್ನರಾಶಿ ಒಳಗ ಫ್ರಾಕ್ಷನ್ಸ್ ಒಳಗ ಅಂತಂದ್ರೆ 301 is not a term of a given entity ಅಂದ್ರೆ 301 ಇದು ಈ ಸಮಾಂತರ ಶ್ರೇಣಿಯ ಏನಲ್ಲ ಪದ ಅಲ್ಲ ಅಂತ ಬರೀಬೇಕು. ಹಾಗಾದ್ರೆ n ಫೈಂಡ್ ಔಟ್ ಮಾಡ್ಬೇಕಂದ್ರೆ ನಮಗೆ ಬೇಸಿಕ್ ಆಗಿ ಏನು ಗೊತ್ತಿರಬೇಕು ಫಸ್ಟ್ ಟರ್ಮ್ ಗೊತ್ತಿರಬೇಕು ದಟ್ ಈಸ್ 5 ಅಂಡ್ ಕಾಮನ್ ಡಿಫರೆನ್ಸ್ d ಗೊತ್ತಿರಬೇಕು ಎಷ್ಟು 11 ರಾಗ ಏನು ಕೇಳಿದ್ರೆ ಎಷ್ಟು 6 ಮತ್ತೆ an ಅಂದ್ರೆ ಕೊನೆಯ ಪದ an ಅಂದ್ರೆ ಎಷ್ಟು 301 ನೀವು n ಫೈಂಡ್ ಔಟ್ ಮಾಡಬೇಕು. n ಫೈಂಡ್ ಔಟ್ ಮಾಡುವಂತ ಫಾರ್ಮುಲಾ ಇದೆ ಎಲ್ಲರಿಗೂ ಒಂದೇ ಫಾರ್ಮುಲಾ ದಟ್ ಈಸ್ an is equal to a plus n minus 1 into d. ಈ ಫಾರ್ಮುಲಾನ ಯೂಸ್ ಮಾಡಬೇಕು. an ಅಂದ್ರೆ ಎಷ್ಟು ರೂಪ 301 is equal to a ಅಂದ್ರೆ ಎಷ್ಟು ರೂಪ 5 plus n n minus 1 d 6 ಅಲ್ಲ d 6. ನೆಕ್ಸ್ಟ್ ಏನಾಗುತ್ತೆ ನೋಡ್ರು 301 plus 5 ಇದೆ ಏನಾಯ್ತು ಈ ಕಡೆ minus 5 is equal to ಇದನ್ನ ಈ ರೀತಿ ಮಲ್ಟಿಪ್ಲೈ ಮಾಡೋದು. ನೀವು ಡೈರೆಕ್ಟ್ 6 ಅನ್ನು ಈ ಕಡೆ ತಗೊಂಡು ಹೋಗೋದು ಎರಡು ಮೆಥಡ್ ಅದು. ಈಗ ನಾ ಏನು ಮಾಡೋದಂದ್ರೆ 301 ಇಲ್ಲಿ ಬರೋದು ಪ್ಲಸ್ 5 ಈ ಕಡೆ ಮೈನಸ್ 5 ಇರುತ್ತೆ ಇಸ್ ಈಕ್ವಲ್ ಟು ಆ ಕಡೆ ಏನಾಗುತ್ತೆ 5 ಈ ಕಡೆ ಬಂದ್ರೆ ಆ ಕಡೆ ಜಸ್ಟ್ ಏನು ಉಳಿತೈತಿ 6 ಇಂಟು n 6 ಇಂಟು ಮೈನಸ್ 1 ಮೈನಸ್ 6 ಹೌದಲ್ಲ 6 ಇಂಟು n 6n 6 ಇಂಟು ಮೈನಸ್ 1 ಮೈನಸ್ 6 ಈ ರೀತಿ ಬಂದಾಗ ಏನಾಗ್ತದೆ 301 ರಾಗ 5 ಕಳೆದ್ರೆ ಎಷ್ಟಪ್ಪ 296 ಹೌದಾ 296 301 ರಾಗ 5 ಕಳೆ 296 ಈ ಮೈನಸ್ 6 ಈ ಕಡೆ ಬಂದ್ರೆ ಏನಾಗುತ್ತೆ ಪ್ಲಸ್ 6 ಇಸ್ ಈಕ್ವಲ್ ಟು ಎಷ್ಟು n 6 296 ಕ್ಕೆ 6 ಕೂಡಿಸಿ ಎಷ್ಟಾಗುತ್ತೆ 300 2 ಆಗುತ್ತೆ 312 ಆಗುತ್ತೆ 302 ಆಮೇಲೆ ಏನು ಮಾಡಬೇಕು ಇಂಟು 6 ಇದೆ ಏನಾಗುತ್ತೆ ಡಿವೈಡೆಡ್ ಬೈ 6 ಇಸ್ ಈಕ್ವಲ್ ಟು n ಕ್ಯಾನ್ಸಲೇಷನ್ ಮಾಡ್ರಿ 2 3s are 6 ನೆಕ್ಸ್ಟ್ ಅಥವಾ 3 ಇಲ್ಲಿ ಕ್ಯಾನ್ಸಲ್ ಆಗುತ್ತೆ ಇದು 3 ಇಲ್ಲಿ ಕ್ಯಾನ್ಸಲ್ ಆಗಲ್ಲ 2 ಇಲ್ಲಿ ಕ್ಯಾನ್ಸಲ್ ಆಗುತ್ತೆ 2 3s are 6 2 1s are 2 1 with 2 5s are 10 2 1s are ಹಾಗಾದ್ರೆ ಆನ್ಸರ್ ಏನು ಬರುತ್ತೆ n 151 ಡಿವೈಡೆಡ್ ಬೈ 3 ಆಗುತ್ತೆ ಮುಂದೆ ಕ್ಯಾನ್ಸಲೇಷನ್ ಆಗುತ್ತಂದ್ರೆ ಅದು ಇಲ್ಲ ಹಾಗಾದ್ರೆ ಮುಂದೆ ಕ್ಯಾನ್ಸಲೇಷನ್ ಆಗಲ್ಲ ಅಂದ್ರೆ n ಎದರೊಳಗೆ ಬರ್ತೈತಿ ಇಟ್ ಇಸ್ ಇನ್ ಫಾರ್ಮ್ ಆಫ್ ಫ್ರಾಕ್ಷನ್ ಭಿನ್ನ ರಾಶಿ ರೂಪದಾಗ ಐತಿ ಭಿನ್ನ ರಾಶಿ ರೂಪದಾಗ ಐತಂದ್ರೆ 301 ಆ ಸಂಖ್ಯೆ ಒಳಗೆ ಬರಂಗಿಲ್ಲ ಅದು ಕೌಂಟಿಂಗ್ ನಂಬರ್ ಬರ್ಬೇಕಾಗಿ ಕೌಂಟಿಂಗ್ ನಂಬರ್ ಅಂದ್ರೆ ಯಾವ ಸಂಖ್ಯೆ ಎಣಿಸುವ ಸಂಖ್ಯೆ ಈಗ ನೋಡ್ರಿ a1 ಅಂತ ಕರಿತೀವಿ a2 ಅಂತ ಕರಿತೀವಿ a3 ಅಂತ ಕರಿತೀವಿ a4 ಅಂತ ಕರಿತೀವಿ ಇದನ್ನೆಲ್ಲ ನೀನು a 151/3 ಇಲ್ಲ 1 2 3 4 ಅಂತ ಹೇಳ್ಬಾರ್ದು ಮುಂದೆ ಯಾವುದೋ ಸಂಖ್ಯೆ 151/3 ಬರಂಗಿಲ್ಲ ಇನ್ನು 151 ಬಂದ್ರೆ ನಡೀತಿತ್ತು ಬರೀ 3 ಬಂದಿದ್ರೆ ನಡೀತಿತ್ತು ಇದು ಹೋಗಿ 151 ಡಿವೈಡೆಡ್ ಬೈ ಎಷ್ಟು ಬರತೈತಿ 3 ಬರತೈತಿ ಅದಕ್ಕೆ ಈ ರೀತಿ ಫ್ರಾಕ್ಷನ್ಸ್ ಒಳಗೆ ಇರಬಾರ್ದು ವ್ಯಾಲ್ಯೂ ಆಫ್ n ಕೌಂಟಿಂಗ್ ನಂಬರ್ ಒಳಗೆ ಇರಬೇಕು ಅದಕ್ಕೆ 301 is not a term of AP 301 ಈ ಸಮಾಂತರ ಶ್ರೇಣಿ ಏನಲ್ಲ ಪದ ಅಲ್ಲ ಅಂತ ಮಾಡಬೇಕು ಬರೀ ಎಷ್ಟನೇ ಕ್ವೆಶ್ಚನ್ ಬೈ 6ನೇ ಕ್ವೆಶ್ಚನ್ ನೆಕ್ಸ್ಟ್ ಎಕ್ಸಾಂಪಲ್ ಎಷ್ಟು ಬಿಡಿಸೋಣ 7th ಎಕ್ಸಾಂಪಲ್
ಏನಾಯ್ತಂದ್ರೆ 2 ಡಿಜಿಟ್ ನಂಬರ್ ಐತೆ, 2 ಅಂಕಿಯ ಸಂಖ್ಯೆ. 2 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಯಾವ್ದಪ್ಪ? 10. 10ರಿಂದ ಸ್ಟಾರ್ಟ್ ಆಗುತ್ತೆ 2 ಅಂಕಿಯ ಸಂಖ್ಯೆ. ಮತ್ತ 2 ಅಂಕಿ ಅತಿ ದೊಡ್ಡ ಸಂಖ್ಯೆ ಲಾಸ್ಟ್ ಯಾವ್ದು? 99. 10ರಿಂದ ಸ್ಟಾರ್ಟ್ ಆದಂತ 2 ಅಂಕಿಯ ಸಂಖ್ಯೆ 99ಕ್ಕೆ ಬಂದಿರುತ್ತೆ. ಹಾಗಾದ್ರೆ 10ರಿಂದ ಸ್ಟಾರ್ಟ್ ಆಗಿ 99ಕ್ಕೆ ಎಂಡ್ ಆಗೋರೊಳಗ ಎಂತ ಸಂಖ್ಯೆ ಹುಡುಕ್ಬೇಕಂದ್ರೆ ಇಟ್ ಶುಡ್ ಬಿ ಡಿವಿಸಿಬಲ್ ಬೈ 3. ಅಂದ್ರೆ ಎಷ್ಟರಿಂದ ಭಾಗ ಹೋಗ್ಬೇಕದು? 3ರಿಂದ ಭಾಗ ಹೋಗ್ಬೇಕು. 3ರಿಂದ ಭಾಗ ಹೋಗ್ಬೇಕು, 3ರಿಂದ ಭಾಗ ಹೋಗ್ಬೇಕು. ಮತ್ತೆ 10ರ ಮ್ಯಾಗ ಇರ್ಬೇಕು, ಮತ್ತೆ ಎಷ್ಟು ಒಳಗಿರ್ಬೇಕು? 99 ಅಥವಾ 99ರ ಒಳಗಿರ್ಬೇಕು. ಹಾಗಾದ್ರೆ ಯಾವ್ಯಾವ? ಒಂದೇದು 10 ಏನಾದ್ರು 3ರಿಂದ ಭಾಗ ಹೋಗುತ್ತಾ? ಇಲ್ಲ. ಇಫ್ ಎನಿ ನಂಬರ್ ಇಟ್ ವಾಂಟ್ಸ್ ಟು ಬಿ ಡಿವಿಸಿಬಲ್ ಬೈ 3 ಇಟ್ ಶುಡ್ ಬಿ ಅ ಮಲ್ಟಿಪಲ್ ಆಫ್ 3. ಅಂದ್ರೆ ಏನು? ಯಾವ್ದಾದ್ರು ಒಂದು ಸಂಖ್ಯೆ 3ರಿಂದ ಭಾಗ ಹೋಗ್ಬೇಕಂದ್ರೆ ಅದು ಮಸ್ಟ್ ಅಂಡ್ ಶುಡ್ 3ರ ಮಧ್ಯೆ ಇರ್ಬೇಕು. 3ರ ಮಧ್ಯೆ ಒಳಗಿದ್ರೆ ಮಾತ್ರ ಅದೇನಾಗುತ್ತಾ? 3ರಿಂದ ಏನಾಗುತ್ತಾ? ಭಾಗ ಹೋಗುತ್ತೆ. ಹಾಗಾದ್ರೆ 10ರ ಮ್ಯಾಗ 3ರ ಮಧ್ಯೆ ಯಾವ ಸಂಖ್ಯೆ ಐತೆ? 11 ಬರಂಗಿಲ್ಲ, 10 ಬರಂಗಿಲ್ಲ, ಡೈರೆಕ್ಟ್ 12. 2 ಡಿಜಿಟ್ ನಂಬರ್, 2 ಅಂಕಿಯ ಮೊದಲ ಸಂಖ್ಯೆ ವಿಚ್ ಇಸ್ ಡಿವಿಸಿಬಲ್ ಬೈ 3. 2 ಅಂಕಿಯ ಮೊದಲ ಸಂಖ್ಯೆ ಎಷ್ಟರಿಂದ ಭಾಗ ಹೋಗುತ್ತೆ? 3ರಿಂದ ಭಾಗ ಹೋಗುತ್ತೆ. ಹಾಗಂದ್ರೆ 3 4 12 ಆದ್ಮೇಲೆ ಡೈರೆಕ್ಟ್ ಯಾವ್ದು? 3 5 15, 3 6 18, 3 7 20 ಹಂಗ ಬರ್ಕೊಂತಾಗ ನೋಡಿಲಿ 2 ಡಿಜಿಟ್ ನಂಬರ್ ದ ಫಸ್ಟ್ ಟರ್ಮ್ 10, ಬಟ್ 10 ಬರಂಗಿಲ್ಲ. ಯಾರು ಬರ್ತೈತಿ? 12 ಬರ್ತೈತಿ. ಯಾಕಂದ್ರೆ 10 is not divisible by 3, but 12 is divisible by 3. ಹಂಗ ಲಾಸ್ಟ್ ಟರ್ಮ್ 99 ಐತಿ. ಹಾಗಾದ್ರೆ 99 ಡಿವಿಸಿಬಲ್ ಆಗುತ್ತೆ ಇಲ್ಲಿ 3ರಿಂದ ಆಗುತ್ತೆ. ಹಾಗಾದ್ರೆ ಲಾಸ್ಟ್ ಟರ್ಮ್ ಯಾವ್ದು? 99. ಹಾಗಾದ್ರೆ ಫಸ್ಟ್ ಟರ್ಮ್ 12, ಲಾಸ್ಟ್ ಟರ್ಮ್ 99. ಏನ್ ಮಾಡಬೇಕು? ಯು ಹ್ಯಾವ್ ಟು ಫೈಂಡ್ ದ ನಂಬರ್ ಆಫ್ ಟರ್ಮ್ಸ್. ಇದ್ರೊಳಗೆ ಎಷ್ಟು ಪದ ಅದಾವ? n = m ಆಗುತ್ತೆ ಕ್ವೆಶ್ಚನ್ ಮಾರ್ಕ್. ನಿಮಗೆ n ವ್ಯಾಲ್ಯೂ ಬೇಕಂದ್ರೆ ನಿಮ್ಗೆ ಮೊದಲು ಏನು ಗೊತ್ತಿರಬೇಕಂದ್ರೆ a ಗೊತ್ತಿರಬೇಕಪ್ಪ, d ಗೊತ್ತಿರಬೇಕು, ಅದೇ ರೀತಿ a n ಗೊತ್ತಿರಬೇಕು. a ವ್ಯಾಲ್ಯೂ ಅಂದ್ರೆ ಏನಪ್ಪ? ಫಸ್ಟ್ ಟರ್ಮ್ 12. d ಅಂದ್ರೆ ಎಷ್ಟು ಹೆಚ್ಚಿಗೆ ಆಗುತ್ತೆ? 3 ಹೆಚ್ಚಿಗೆ ಆಗುತ್ತೆ. ಹಾಗಾದ್ರೆ d ಅಂದ್ರೆ ಎಷ್ಟು? 3. a n ಅಂದ್ರೆ ಎಷ್ಟು? ಲಾಸ್ಟ್ ಟರ್ಮ್ 99. n ಫೈಂಡ್ ಔಟ್ ಮಾಡ್ಬೇಕಂದ್ರೆ ಫಾರ್ಮುಲಾ ಯಾವ್ದು ಹೇಳ್ರಿ? an is equal to a plus n minus 1 into d. ಏನಿದೆ ಏನು ಬರಬೇಕು ಅದರ ಜಾಗ? 99. 99 is equal to a ಅಂದ್ರೆ ಎಷ್ಟು? 12. 12 plus n minus 1 d ಅಂದ್ರೆ ಎಷ್ಟಪ್ಪ? 3. ನನ್ನ ಮಾತು ಕೇಳಿ. 99 ಪ್ಲಸ್ 12 ಈ ಕಡೆ ಬಂದ್ರೆ ಏನಾಗುತ್ತೆ? ಮೈನಸ್ 12. ಆ ಕಡೆ ನೋಡ್ತೈತೆ ಹೇಳು. n minus 1 into 3 ಹೇಳು. 99 ಒಳಗೆ 12 ಕಳೆದ್ರೆ ಎಷ್ಟು? 87. ಈಗ ಇಂಟು 3 ಐತಲ್ಲಪ್ಪ, ಅದೇನಾಗುತ್ತೆ? ಡಿವೈಡೆಡ್ ಬೈ 3 ಅಂಡ್ ಆ ಕಡೆ ಏನು ಹೇಳ್ತೈತಿ? n minus 3 1s are 3, 3 2s are 6, 2 ಉಳಿತು. 3 9s are 27. ಏನಾಗುತ್ತೆ ಹೇಳ್ರಿ? 29 is equal to ಯಾವ ಮೈನಸ್ 1? n minus 1. n ಬೇಕಂದ್ರೆ ಮೈನಸ್ 1 ಈ ಕಡೆ ಕಳಿಸಿ. 29 minus 1 ಏನಾಗುತ್ತೆ? ಪ್ಲಸ್ 1 ಆ ಕಡೆ ಉಳಿಯುತ್ತೆ. n is equal to 30. The number of terms will be 30. ಎಷ್ಟು ಪದ ಇರ್ತವೆ? 30 ಪದ ಇರ್ತವೆ. ಯಾವ 30 ಪದ? 2 ಡಿಜಿಟ್ ನಂಬರ್ ಅಂಡ್ ಆಲ್ಸೋ ಇಟ್ ಇಸ್ ಡಿವಿಸಿಬಲ್ ಬೈ 3. ಅರ್ಥ ಆಗುತ್ತಾ? ಎಕ್ಸರ್ಸೈಸ್ ನೊಳಗೆ ಏನು ಮಾಡ್ತಾರೆ? 3 ಡಿಜಿಟ್ ನಂಬರ್ ಕೇಳ್ತಾರೆ, ಡಿವಿಸಿಬಲ್ ಬೈ 4 ಅಂತ ನಾವು. ನೀವು ಆ ರೀತಿ ಕೊಟ್ಟರೆ ನಿಮ್ಮ ಕ್ವಶನ್ ಸಾಲ್ವ್ ಮಾಡಕ್ಕೆ ಬರಬೇಕು. ಒಂದು ವೇಳೆ ಇದೆ ಎಕ್ಸಾಂಪಲ್ ನಿಮ್ಗೆ ಅರ್ಥ ಆಗಿತ್ತಂದ್ರೆ ಆ ಕ್ವಶನ್ಸ್ ನಿಮ್ಗೆ ಏನಾಗ್ತವೆ? ಈಸಿ ಆಗ್ತದೆ. ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಹೇಳಿ 10 7 4 ಅಪ್ ಟು ಲಿಮಿಟ್ -62. ಲಾಸ್ಟ್ ಟೈಮ್ ನೆಗೆಟಿವ್ ಆಗಿ ಬಂದಿದ್ದಾರೆ ನೋಡಿಲ್ಲ. ಇದು ಡಿಸೆಂಡಿಂಗ್ ಆದೊಳಗೆ 10 ಇದ್ದಿದ್ದು 7 ಆಗೈತಿ, 7 ಇದ್ದಿದ್ದು ಎಷ್ಟು ಆಗೈತಿ? 4. ಅಂದ್ರೆ ಕಡಿಮೆ ಆಗತ್ತೆ. ಕಡಿಮೆ ಆದ್ರೆ ಮುಂದೆ ಒಂದು ಕಡಿಮೆ ಏನು ಬರ್ತದೆ? ನೆಗೆಟಿವ್ ಬರ್ತದೆ. ಯಾವ ಶಿಕ್ಷಕ? -62. ಈಗ ಈ ಅರ್ಥಮೆಟಿಕ್ ಪ್ರೋಗ್ರೆಷನ್ ಒಳಗೆ ನಮ್ಗೆ ಏನು ಕೇಳಂದ್ರೆ ಫೈಂಡ್ 11th ಟರ್ಮ್ ಕೇಳೋಣ. ಪ್ರಾಬ್ಲಮ್ ಏನು ಗೊತ್ತಾನ? 11th ಟರ್ಮ್ ಸ್ಟಾರ್ಟಿಂಗ್ ಕೇಳಿಲ್ಲ, ಉಲ್ಟಾ ಇಂದ ಕೇಳೋಣ. ಹಂಗಂದ್ರ ನಾವು 11th ಟರ್ಮ್ ಅಂದ್ರೆ ನಾವೇನು ತಿಳ್ಕೊಂತೀವಿ? ಸೀದಾ ಇಂದ 11ನೇ ಪದ. ಇದು 1ನೇ ಪದ, ಇದು 2ನೇ ಪದ, ಇದು 3ನೇ ಪದ ಹಂಗೆ ಬರ್ಕೊಂಡ್ರೆ 11ನೇ ಪದ ನಾವು ಹಿಂಗೆ ತಿಳ್ಕೊಂತೀವಿ. ಬಟ್ ಹಿಂಗೆ ಸ್ಟಾರ್ಟಿಂಗ್ ಇಂದ ಹೋದಾಗ 11ನೇ ಪದ ಬೇಡ ಅಂತ ಉಲ್ಟಾ ಇಂದ ಎಷ್ಟು ಪದ ಬೇಕಂತ? ಉಲ್ಟಾ ಇಂದ 11ನೇ ಪದ ಅಂದ್ರೆ ನಾವೇನ್ ಮಾಡ್ಬೇಕು? ಎಪಿನ ಉಲ್ಟಾ ಮಾಡ್ಕೋಬೇಕು ಫಸ್ಟ್. ಅಂದ್ರ ಲಾಸ್ಟ್ -62 ಐತಿಲ್ಲ ಅದನ್ನೆಲ್ಲ ಬರ್ಕೋದು. ಫಸ್ಟ್ ಏನ್ ಬರ್ಕೋದು? ಅಂದ್ರ ಕೊಟ್ಟಂತ ಎಪಿ ಒಳಗ ನಮಗೆ ಲಾಸ್ಟ್ ಟರ್ಮ್ ಏನಾಗುತ್ತೆ? ಫಸ್ಟ್ ಟರ್ಮ್ ಅಂಡ್ ಫಸ್ಟ್ ಟರ್ಮ್ ಏನಾಗುತ್ತೆ? ಲಾಸ್ಟ್ ಟರ್ಮ್. ಯಾಕೆ ಹಿಂಗ್ ಬರ್ಕೋಬೇಕಪ್ಪ? ಅವ ಏನ್ ಕೇಳೋಣ? ಫೈಂಡ್ 11th ಟರ್ಮ್ ಫ್ರಾಮ್ ದ ಲಾಸ್ಟ್ ಅಂದ ನಾವು. ಅಂದ್ರ ಕೊನೆಯಿಂದ ಆರಂಭಿಸಿ, ಇಲ್ಲಿಂದ ಆರಂಭಿಸಿ ಕೊನೆಯಿಂದ ಆರಂಭಿಸಿ ಎಷ್ಟನೇ ಪದ ಕಂಡಿಡಿ? 11ನೇ ಪದ. ಕೊನೆಯಿಂದ ಆರಂಭಿಸ್ಬೇಕಂದ್ರೆ ಸಮಾಂತರ ಶ್ರೇಣಿನ ಉಲ್ಟಾ ಬರ್ಬೇಕು. ಹಾಗಾದ್ರೆ ಮೊದಲು ಏನ್ ಬರ್ಬೇಕು? -62. ಆಮೇಲೆ ಇಲ್ಲಿ ಫಸ್ಟ್ ಟರ್ಮ್ ಇದೆ, ಯಾವ ಟರ್ಮ್ ಇದೆ? ಲಾಸ್ಟ್ ಟರ್ಮ್. ಮತ್ತೆ 10 ಹಿಂದೆ ಏನ್ ಬರ್ತೈತ? 7. 7 ಹಿಂದೆ ಏನ್ ಬರ್ತೈತ? 4 ಅಂತ ಇಲ್ಲಿ ನಡುವೆ ಡಾಟ್ ಡಾಟ್ ಬರ್ತೈತೆ.
ಇದ್ರೊಳಗೆ ನೀವೇನ್ ಮಾಡ್ಬೇಕಂದ್ರೆ ಯು ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಫಸ್ಟ್ ಟರ್ಮ್ ಅಂಡ್ ಕಾಮನ್ ಡಿಫರೆನ್ಸ್ ಅಂಡ್ ಲಾಸ್ಟ್ ಟರ್ಮ್. ಹೇಳ್ರಿ ಫಸ್ಟ್ ಟರ್ಮ್ ಯಾವುದು? ನಾಟ್ ಇಟ್ ಇಸ್ ನಾಟ್ ಎ 10 ಅಲ್ಲ. ಫಸ್ಟ್ ಟರ್ಮ್ ಏನು? -62. ಯಾಕಂದ್ರೆ ಫ್ರಮ್ ದ ಲಾಸ್ಟ್ ನಾನು ಕೊನೆಯಿಂದ ಆರಂಭಿಸಿ ಅಂದ್ರೆ ಕೊನೆಯ ಪದ ಮೊದಲ ಪದ ಆಗುತ್ತದೆ, ಮೊದಲ ಪದ ಕೊನೆಯ ಪದ ಆಗುತ್ತದೆ. ಹಾಗಾದ್ರೆ ಫಸ್ಟ್ ಟರ್ಮ್ ದಟ್ ಇಸ್ -62. ಮತ್ತೆ ಕಾಮನ್ ಡಿಫರೆನ್ಸ್ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಿ? ಸ್ಟಾರ್ಟಿಂಗ್ ಇಂದ ಕಾಮನ್ ಡಿಫರೆನ್ಸ್ ಸಿಗಂಗಿಲ್ಲ, ಇಲ್ಲಿ ಎಂಡ್ ಒಳಗೆ ಸಿಗುತ್ತೆ. ಯಾಕಂದ್ರೆ ಆಜು ಬಾಜು ಸಂಖ್ಯೆ ಇರಬೇಕು ಕಾಮನ್ ಡಿಫರೆನ್ಸ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ. ಹಾಗಾದ್ರೆ ಮುಂದಿನ ಪದದಲ್ಲಿ ಹಿಂದಿನ ಪದ ಕಳಿ 10 ರಾಗ 7 ಕಳಿ ಪದ ಎಷ್ಟಾಗುತ್ತೆ? 3. 7 ರಾಗ 4 ಕಳಿ 3. ಇಟ್ ಇಸ್ ನಾಟ್ ಅ -3, ಓನ್ಲಿ +3. ಯಾಕಂದ್ರೆ ಮುಂದಿನ ಪದದಲ್ಲಿ ಹಿಂದಿನ ಪದ ದೊಡ್ಡದೈತಿ, ಹಿಂದಿನ ಪದ ಸಣ್ಣದೈತಿ. ದೊಡ್ಡ ಪದದಲ್ಲಿ ಸಣ್ಣ ಪದ ಕಳಿಬೇಕು. 10 ರಾಗ 7 ಕಳೆದ್ರೆ ಎಷ್ಟು ಬರ್ತೈತಿ? 3. D = 3 ಬರ್ತದೆ, +3. A -62, D 3. ಅದೇ ರೀತಿ A ಅಂದ್ರೆ ಲಾಸ್ಟ್ ಟರ್ಮ್ ಎಷ್ಟು? 10. ಏನ್ ಮಾಡಬೇಕು? A11 ಫೈಂಡ್ ಔಟ್ ಮಾಡಬೇಕು. A11 = ಫಾರ್ಮುಲಾ ಏನು? A11 = A + ಎಷ್ಟು D? 10D. 11 ಅಂದ್ರೆ ಏನೈತಿ? 10 × D ಬರೀಬೇಕು. ಅವಾಗ ಏನಾಗುತ್ತೆ ನೋಡ್ರಿ, A11 = A ಅಂದ್ರೆ ಎಷ್ಟು? -62 + 10 × D ವ್ಯಾಲ್ಯೂ ಎಷ್ಟು? 3. ಅವಾಗ A11 = -62 ಗೆ -62 13 30. A11 = ±62 ರಾಗ 30 ಕಳೆರ 32. ದೊಡ್ಡ ಅಂಕಿ 62, ಅದರ ಚಿಹ್ನೆ ಏನು? ಮೈನಸ್. A11 = -32. ಈ ರೀತಿಯಾಗಿ ನಿಮ್ಗೆ ಏನಾಗುತ್ತೆ? ಆನ್ಸರ್ ಸಿಗುತ್ತೆ. ಇಷ್ಟ ಐತೆ ಅನ್ಬೋದು? ಇಷ್ಟ ಐತೆ ಆನ್ಸರ್. ಎಷ್ಟನೇ ಕ್ವಶನ್ ಇದು? 8ನೇ ಕ್ವಶನ್. 8ನೇ ಕ್ವಶನ್ ಈ ರೀತಿ ಐತೆ ಆನ್ಸರ್ ನೋಡ್ರಿ. ನೆಕ್ಸ್ಟ್ ಎಕ್ಸಾಂಪಲ್ 9. ಎಕ್ಸಾಂಪಲ್ 9 ಏನೈತಂದ್ರೆ, ಯಾವ್ದೊಂದು ಬ್ಯಾಂಕ್ ಅಕೌಂಟ್ ನಾವು ಹೋಗಿ ನಾವೇನ್ ಮಾಡ್ಬೇಕಾದ್ರೆ 1000 ರೂಪೀಸ್ ಡೆಪಾಸಿಟ್ ಮಾಡಿ 1000 ರೂಪೀಸ್ ಡೆಪಾಸಿಟ್ ಮಾಡಿವಿ. ಮತ್ತು ಅದು ನಿಮ್ಮ ಎಂತ ಡೆಪಾಸಿಟ್ ಅದು ಫಿಕ್ಸ್ ಡೆಪಾಸಿಟ್ ಮಾಡೇವೆ ಅಂತ ತಿಳ್ಕೊಳ್ಳಿ. ಪ್ರಿನ್ಸಿಪಲ್ ಅಮೌಂಟ್ ಎಷ್ಟೈತ? 1000. ಪ್ರಿನ್ಸಿಪಲ್ ಅಮೌಂಟ್ ಅಂದ್ರೆ ನಾವು ಕನ್ನಡದಾಗ ಏನು ಕರಿತೀವಿ? ಅಸಲು ಅಂತ ಕರಿತೀವಿ. ಅಸಲು ಎಷ್ಟು ಐತಿ? 1000. ಮತ್ತು ರೇಟ್ ಆಫ್ ಇಂಟ್ರೆಸ್ಟ್ ಐತಿ 8% ನಮ್ಗೆ ಬಡ್ಡಿ ಕೊಡ್ತಾರ. 8% ಬಡ್ಡಿ ಕೊಡ್ತಾರ ಅಂದ್ರೆ ಇದಕ್ಕೆ ನಾವು ಕನ್ನಡದಲ್ಲಿ ಏನು ಕರಿತೀವಿ? ಬಡ್ಡಿ ದರ ಅಂತ ಕರಿತೀವಿ. ಯಾವ್ದರ? ಬಡ್ಡಿ ದರ. ಅಸಲು 1000 ರೂಪಾಯಿ, ಬಡ್ಡಿ ದರ ಅಥವಾ ರೇಟ್ ಆಫ್ ಇಂಟ್ರೆಸ್ಟ್ 8% ಐತಿ. ಈಗ ಒಬ್ಬ ಮನುಷ್ಯ ಏನ್ ಮಾಡ್ತಾನಂದ್ರ ಬರೀ 1000 ರೂಪಾಯಿನ 8% ಇಂಟ್ರೆಸ್ಟ್ ಒಳಗ 30 ವರ್ಷ ಇರ್ತಾನೆ. ಹಾಗಾದ್ರೆ 30 ವರ್ಷ ಅದನ್ನ ಟೋಟಲ್ 1000 ರೂಪಾಯಿ ಇಟ್ಟಾಗ ಅದ್ರದ್ದು ಬಡ್ಡಿ ಎಷ್ಟಾಗುತ್ತೆ ಅಂತ ಫೈಂಡ್ ಔಟ್ ಮಾಡೋಣ. ಹಾಗಂದ್ರೆ ಡೈರೆಕ್ಟ್ 30 ವರ್ಷದ ಬಡ್ಡಿ ಕಂಡು ಬದ್ಲಿ ನಾವು ಫಸ್ಟ್ ಏನ್ ಮಾಡ್ಬೇಕಂದ್ರೆ 1 ವರ್ಷ ಇಟ್ರ ಫಾರ್ 1 ಇಯರ್ ಅದ್ರದ್ದು ಇಂಟ್ರೆಸ್ಟ್ ಎಷ್ಟಾಗುತ್ತೆ ಅದನ್ನ ಕಂಡು. ಆಮೇಲೆ 2 ವರ್ಷ ಇಟ್ರ ಅದ್ರದ್ದು ಇಂಟ್ರೆಸ್ಟ್ ಎಷ್ಟಾಗುತ್ತೆ ಅದನ್ನ ಕಂಡು. ಆಮೇಲೆ 1 ವರ್ಷ, 2 ವರ್ಷ, 3 ವರ್ಷದ ಇಂಟ್ರೆಸ್ಟ್ ನಾವು ಕಂಡು ಹಿಡಿದ ಮೇಲೆ ಆಮೇಲೆ ಎಷ್ಟಿದೆ? 30 ವರ್ಷ ಕಂಡು. ಯಾವ ರೀತಿ? ಸ್ವಲ್ಪ ಲಕ್ಷ ಕೊಟ್ಟು ಕೇಳಿ. ಈಗ ಒಂದೇ ನಾವೇನ್ ಮಾಡ್ಕೊಂಡ್ರೆ P ಗೊತ್ತೈತಿ ದಟ್ ಇಸ್ 1000 ರೂಪೀಸ್, R ಗೊತ್ತೈತಿ ದಟ್ ಇಸ್ 8%. ಅಲ್ಲಿ ಟೈಮ್ ಫಸ್ಟ್ ಏನ್ ಮಾಡ್ಕೊಂಡ್ರೆ ವಿ ಹ್ಯಾವ್ ಟು ಟೇಕ್ ಅ ಟೈಮ್ ಆಸ್ 1 ಇಯರ್. ಆಮೇಲೆ ಏನ್ ಮಾಡ್ಬೇಕು? ಟೈಮ್ ಏನ್ ಮಾಡ್ಬೇಕು? 2 ಇಯರ್. ಆಮೇಲೆ ಟೈಮ್ ಎಷ್ಟು ಮಾಡ್ಬೇಕು? 3 ಇಯರ್. ಸಪರೇಟ್ ಆಗಿ ಏನ್ ಮಾಡ್ಬೇಕು? PTR ಫಾರ್ಮುಲಾ ಹಚ್ಚಿ PTR/100 ಪ್ರಿನ್ಸಿಪಲ್. ಇದು ಇಂಟ್ರೆಸ್ಟ್ ಫಾರ್ಮುಲಾ ಗೊತ್ತಿದೆ ನಿಮ್ಗೆ? I = ಎಷ್ಟು? PTR/100. ಸರಳ ಬಡ್ಡಿ ಅಸಲು ಇಂಟು ಕಾಲ ಇಂಟು ಬಡ್ಡಿ ದರ ಡಿವೈಡೆಡ್ ಬೈ 100. ಈ ರೀತಿಯಾಗಿ ನಾವು ಬಡ್ಡಿ ಕಂಡು ಹಿಡಿತೀವಿ. ಬಡ್ಡಿಯ ಸೂತ್ರ ಸರಳ ಬಡ್ಡಿ ಸೂತ್ರ. ಮೊದಲೇ ಮಾಡೋಣ ಅಂದ್ರೆ 1 ವರ್ಷ ಕಂಡು ಹಿಡಿದು, ಆಮ್ಯಾಗ 2 ವರ್ಷ ಕಂಡು ಹಿಡಿನು, ಆಮ್ಯಾಗ 3 ವರ್ಷ. 1 ವರ್ಷ ಕಂಡು ಹಿಡಿದ್ರೆ ಅದಕ್ಕೆ ನಾವೇನಂತ ಕರಿತೀವಪ್ಪ? A1. 2 ವರ್ಷದ ಬಡ್ಡಿ ಕಂಡು ಹಿಡಿದ್ರೆ A2. 3 ವರ್ಷದ ಬಡ್ಡಿ ಕಂಡು ಹಿಡಿದ್ರೆ A3. ಮತ್ತು 30 ವರ್ಷದ ಅಂದ್ರೆ A30. ಹಾಗಾದ್ರೆ A30 ಅನ್ನ ಫೈಂಡ್ ಔಟ್ ಮಾಡಬೇಕು. A30 ಅನ್ನ ಫೈಂಡ್ ಔಟ್ ಮಾಡಬೇಕಂದ್ರೆ ಮೊದಲು ನಮಗೆ A ಗೊತ್ತಿರಬೇಕು, ಮತ್ತೇನು ಗೊತ್ತಿರಬೇಕು? D. ನಿಮಗೆ AD ವ್ಯಾಲ್ಯೂ ಗೊತ್ತಿರಬೇಕಂದ್ರೆ ನಿಮಗೆ ಫಸ್ಟ್ ಟರ್ಮ್ ಗೊತ್ತಿರಬೇಕು, ಮತ್ತೆ ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್ ಗೊತ್ತಿದ್ರು ಅಷ್ಟೇ, ಬಿಟ್ಟರು ಅಷ್ಟೇ. ಹಾಗಾದ್ರೆ ಮೊದಲ ವರ್ಷದ್ದು I = ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು? 1000. ಟೈಮ್ 1 ಇಯರ್ 1000. ಆಮೇಲೆ ಟೈಮ್ ಎಷ್ಟು? 1 ಇಯರ್. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು? 8 ಡಿವೈಡೆಡ್ ಬೈ ಎಷ್ಟು? 100. 2020 ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ಹೌದ್ರಿ? 8 × 10 80 ಆಗಲ್ಲ ಅಂದ್ರೆ 80 ರೂಪಾಯಿ ಸಿಗುತ್ತೆ 1 ವರ್ಷಕ್ಕೆ ಬಡ್ಡಿ. 1000 ರೂಪಾಯಿಗೆ 1 ವರ್ಷಕ್ಕೆ ಎಷ್ಟು ಕೊಡ್ಬೇಕು? 80 ರೂಪಾಯಿ ಬರೀ ಬಡ್ಡಿ ಕೊಡ್ಬೇಕು, ಅಸಲು ಬಿಟ್ಟು ಬರೀ 1 ವರ್ಷಕ್ಕೆ. ಹಾಗಾದ್ರೆ ಫಸ್ಟ್ ಟರ್ಮ್ ಎಷ್ಟು? 80. ನೆಕ್ಸ್ಟ್ 2 ವರ್ಷಕ್ಕೆ ಕಂಡು ಹಿಡಿದು ಅಗೇನ್ ಸೇಮ್ ಫಾರ್ಮುಲಾ. ಇದು 1 ವರ್ಷದ ಇದೆ. ಆಮೇಲೆ 2 ವರ್ಷದ ಅಗೇನ್ ಅದೇ ಫಾರ್ಮುಲಾ. I = ಏನು? PTR/100. I = P ಅಂದ್ರೆ ಎಷ್ಟು? ಅಸಲು 1000. ಟೈಮ್ ಈ ಸಲ ಏನ್ ಮಾಡ್ಬೇಕು? 2 ವರ್ಷ. ರೇಟ್ ಆಫ್ ಇಂಟ್ರೆಸ್ಟ್ 8 ಡಿವೈಡೆಡ್ ಬೈ
100 ಅಗೇನ್ 2020 ಏನಾಗುತ್ತೆ ಹಾ 8 ಏಳೆ 16 16ಕ್ಕೆ 160 2 ವರ್ಷದ ಬಡ್ಡಿ ಎಷ್ಟಾಯ್ತು 160 ಹಂಗ 3 ವರ್ಷದ ಒಂದು ಸಿಗುತ್ತೆ ಹಂಗ ನಾವು ಎಷ್ಟನೇ ವರ್ಷಕ್ಕೆ ಕಂಡು ಹಿಡಿಬೇಕು 30ನೇ ವರ್ಷ 30ನೇ ವರ್ಷಕ್ಕೆ ಕಂಡು ಹಿಡಿಬೇಕಾದ್ರೆ n ಅಂದ್ರೆ ಎಷ್ಟು 30 ಮೊದಲ ವರ್ಷದ ಬಡ್ಡಿ ದಟ್ ಇಸ್ ಎ ಎಷ್ಟು ಮೊದಲ ವರ್ಷದ ಬಡ್ಡಿ 80 ಅಲ್ಲ ಮೊದಲ ವರ್ಷದ ಬಡ್ಡಿ 80 ಡಿ ಅಂದ್ರೆ ಕಾಮನ್ ಡಿಫರೆನ್ಸ್ ಎರಡನೇ ಪದದಲ್ಲಿ ಒಂದನೇ ಪದ ಕಳಿ 160 ರಾಗ 80 ಕಳೆದ್ರೆ ಎಷ್ಟು 80 ಅಂದ್ರೆ ಡಿ ಅಂದ್ರೆ ಎಷ್ಟು ಕಾಮನ್ ಡಿಫರೆನ್ಸ್ 80 ಫಸ್ಟ್ ಟರ್ಮ್ 80 ಅಂಡ್ 30 ಇಯರ್ಸ್ ಮಟ ಅದನ್ನ ಏನು ಮಾಡೋಣ ಡಿಪಾಸಿಟ್ ಮಾಡಿಟ್ಟಾನ ಹಾಗಾದ್ರೆ n ಅಂದ್ರೆ 30 ಈಗ ಎ ಗೊತ್ತೈತಿ ಡಿ ಗೊತ್ತೈತಿ n ಫೈಂಡ್ ಔಟ್ ಮಾಡೋದು ಬಹಳ ಈಜಿ ಐತಪ್ಪ ಯಾವ ಫಾರ್ಮುಲಾ ಹಾಕಬೇಕು an is equal to a plus n minus 1 into d ಈ ಫಾರ್ಮುಲಾ ಹಾಕಬೇಕು a plus n minus 1 into d ಫಾರ್ಮುಲಾ ಹಾಕಿದ್ರೆ an ಅಂದ್ರೆ ಎಷ್ಟು ಗೊತ್ತಿಲ್ಲ ಇದನ್ನ ಫೈಂಡ್ ಔಟ್ ಮಾಡಬೇಕು ನೀವು a ನ ಫೈಂಡ್ ಔಟ್ ಮಾಡಬೇಕು n ಅಲ್ಲ a n ಫೈಂಡ್ ಔಟ್ ಮಾಡಬೇಕು ಅವಾಗ a30 is equal to a ಅಂದ್ರೆ ಎಷ್ಟು 80 plus n ಅಂದ್ರೆ 30 30 minus 1 d ಅಂದ್ರೆ ಎಷ್ಟು 80 a30 is equal to 80 plus 30 minus 1 ಅಂದ್ರೆ ಎಷ್ಟು 29 into 80 a30 is equal to 80 plus 29 ಎಂಟ್ಲೆ 2320 2320ಕ್ಕೆ 80 ಸೇರಿಸ್ರಿ 2400 ಅಂದ್ರೆ 30 ವರ್ಷ ಇಟ್ರ 1000 ರೂಪಾಯಿ 2400 ರೂಪಾಯಿ ಎಕ್ಸ್ಟ್ರಾ ಸಿಗುತ್ತೆ ಇದು ಬರೀ ಬಡ್ಡಿ 30 ವರ್ಷಕ್ಕೆ ಬರೀ 1000 ರೂಪಾಯಿ ಈ ರೀತಿ ನೀವೇ ಮಾಡಬೇಕು 30ನೇ ಪದ ಕಂಡು ಹಿಡಿಬೇಕು ಅಗೇನ್ ಇದರ ಏನ್ ಫಾರ್ಮುಲಾ ಹಾಕ್ತೀವಿ ಇದು ಎಷ್ಟನೇ ಎಕ್ಸಾಂಪಲ್ 9ನೇ ಎಕ್ಸಾಂಪಲ್ ಲಾಸ್ಟ್ ಇನ್ನೊಂದು ಎಕ್ಸಾಂಪಲ್ ಇತ್ತು ಅದನ್ನು ಸಾಲ್ವ್ ಮಾಡಿ ಎಕ್ಸಾಂಪಲ್ 10 ಒಳಗೆ ಏನಿದೆ ಅಂದ್ರಪ್ಪ ರೋಸ್ ಗಳನ್ನ ಮಾಡ್ಯಾರ ರೋಸ್ ಅಂದ್ರೆ ರೋಸ್ ಅಂಡ್ ಕಾಲಮ್ಸ್ ಅಂತ ಬರ್ತಾವ ರೋ ಅಂದ್ರೆ ಅಡ್ಡ ಸಾಲು ಕಾಲಮ್ ಅಂದ್ರೆ ಕಂಬ ಸಾಲು ಅಂತ ಬರ್ತದೆ ಒಂದು ಕಂಬ ಸಾಲು ಮತ್ತೊಂದು ಯಾವ ಸಾಲು ಅಡ್ಡ ಸಾಲು ಇಲ್ಲಿ ರೋಸ್ ಗಳನ್ನ ತಗೊಂಡ ROW ರೋ ತಗೊಂಡ ಅಂದ್ರೆ ಅಡ್ಡ ಸಾಲು ಈ ಅಡ್ಡ ಸಾಲುಗಳಲ್ಲಿ ಏನ್ ಮಾಡ್ಯಾರ ಅಂದ್ರೆ ರೋಸ್ ಪ್ಲಾಂಟ್ಸ್ ಗಳನ್ನ ಪ್ಲಾಂಟೆಡ್ ಮಾಡ್ಯಾರ ಅಂದ್ರೆ ಗುಲಾಬಿ ಗಿಡಗಳನ್ನ ಹಾಕ್ಯಾರ ಮೊದಲನೇ ರೋ ದಟ್ ಇಸ್ R1 ಎರಡನೇ ರೋ ದಟ್ ಇಸ್ R2 R1 and R2 ಕಂಪೇರ್ ಮಾಡಿದ್ರೆ R1 ಒಳಗೆ ನಂಬರ್ ಆಫ್ ಪ್ಲಾಂಟ್ಸ್ ಜಾಸ್ತಿ ಅದ ಮತ್ತೆ R2 ಕಂಪೇರ್ ಮಾಡಿದ್ರೆ R2 ಒಳಗೆ ನಂಬರ್ ಆಫ್ ಪ್ಲಾಂಟ್ಸ್ ಏನದು ಕಡಿಮೆ ಅದ ಮತ್ತೆ ಇದು ಯಾಕ್ರಿ R3 ಮೀನ್ಸ್ ರೋ 3 ಅಂದಂಗ ಹಾಗ ಬರ್ಬರ್ತ ಏನ್ ಮಾಡತ್ತ ಅಂದ್ರೆ ರೋಸ್ ಒಳಗ ಅಡ್ಡ ಸಾಲಿನಲ್ಲಿ ಗುಲಾಬಿ ಗಿಡಗಳ ಸಂಖ್ಯೆ ಏನ್ ಮಾಡತ್ತಾರ ಕಡಿಮೆ ಮಾಡ್ಕೊಂತ ಬಂದ ಇಲ್ಲಿ ಏನ ಅಂಕಿ ಸಂಖ್ಯೆ ಏನ್ ಕೊಟ್ಟಾರ ಅಂದ್ರೆ ಫಸ್ಟ್ ರೋ ಒಳಗೆ ಏನ್ ಮಾಡಿದ್ರ 23 ಪ್ಲಾಂಟ್ಸ್ ಗಳನ್ನ ಕೊಟ್ಟಾರ ಎಷ್ಟು ಪ್ಲಾಂಟ್ಸ್ 23 ಪ್ಲಾಂಟ್ಸ್ ಸೆಕೆಂಡ್ ರೋ ಒಳಗೆ ಏನ್ ಮಾಡಿದ್ರ ಅಂದ್ರೆ 21 ಪ್ಲಾಂಟ್ಸ್ ಗಳನ್ನ ಹಾಕ್ಯಾರ ಹಾಗಾದ್ರೆ ಫಸ್ಟ್ ರೋ 23 ಪ್ಲಾಂಟ್ಸ್ ಸೆಕೆಂಡ್ ರೋ 21 ಪ್ಲಾಂಟ್ಸ್ ಥರ್ಡ್ ರೋ ಏನ್ ಮಾಡಿದ್ರ 19 ಪ್ಲಾಂಟ್ಸ್ ಹಂಗ ಬರ್ಕೊಂತ ಹೋದಾಗ ಇಲ್ಲಿ ಒಂದು ಲಾಸ್ಟ್ ಒಂದು ಯಾವ್ದೋ ಒಂದು ರೋ ಐತಿ ದಟ್ ಇಸ್ RN ನಮ್ಗೆ ಬಟ್ ಅದು ಎಷ್ಟನೇ ರೋ ಗೊತ್ತಿಲ್ಲ ನಮ್ಗೆ ಎಷ್ಟನೇ ಅಡ್ಡ ಸಾಲು ನಮ್ಗೆ ಗೊತ್ತಿಲ್ಲ ಹಂಗ ಅದು ಎಷ್ಟನೇ ಅಡ್ಡ ಸಾಲು ಗೊತ್ತಿಲ್ಲ ಬಟ್ ಆ ಅಡ್ಡ ಸಾಲಿನಲ್ಲಿ ಎಷ್ಟು ಪ್ಲಾಂಟ್ಸ್ ಅದಾವ ಅಂದ್ರಪ್ಪ ಬರೀ 5 ಪ್ಲಾಂಟ್ಸ್ ಅದಾವ ಈಗ ಭಾಳ ಮಂದಿ ಏನ್ ಅಂತ ಗೊತ್ತ 5 ಪ್ಲಾಂಟ್ ಅದಾವ ಅಂದ್ರೆ 5ನೇ ಸಾಲ ಇರ್ಬೇಕಂತ ನೋಡಲೆ ಇದು 5 ಪ್ಲಾಂಟ್ಸ್ ಅದಾವ ಅಂದ್ರೆ 5ನೇ ಸಾಲ ಅಲ್ಲ ಯಾಕಂದ್ರೆ ಇದು ಸ್ಟಾರ್ಟ್ ಫ್ರಮ್ 23 ಇಂದ ಸ್ಟಾರ್ಟ್ ಆತಂದ್ರೆ ನಂಬರ್ ಆಫ್ ಪ್ಲಾಂಟ್ಸ್ ಅನ್ನ ಪ್ರೆಡಿಕ್ಟ್ ಮಾಡಕ್ ಬರಂಗಿಲ್ಲ ನಾವೇನ್ ಮಾಡ್ಬೇಕಂದ್ರೆ ಮೊದಲನೇ ರೋದಲ್ಲಿ 23 ಪ್ಲಾಂಟ್ಸ್ ಎರಡನೇ ರೋದಲ್ಲಿ 21 ಪ್ಲಾಂಟ್ಸ್ ಮೂರನೇ ರೋದಲ್ಲಿ 19ನೇ ಪ್ಲಾಂಟ್ಸ್ ಎಷ್ಟನೇ ರೋಕ್ಕೆ 5ನೇ ಪ್ಲಾಂಟ್ಸ್ ಅಂದ್ರೆ ಇದು ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಲೆಕ್ಕ ಇದು ಯಾವ ರೀತಿ ಕನ್ವರ್ಟ್ ಮಾಡೋದಕ್ಕಿಂತ ನೋಡಲೆ A1 is equal to 23 ಪಾಪ A2 is equal to 21 ಅದೇ ರೀತಿ A3 is equal to 19 ಹಂಗ ಇಲ್ಲಿ ಎಲ್ಲೋ ಒಂದು ಕಡೆ ಬಂದಾಗ AN ಅಂತ ಬರ್ತದೆ ಎಷ್ಟನೇ ರೋ ಗೊತ್ತಿಲ್ಲ ದಟ್ ಇಸ್ nth ರೋ nನೇ ಅಡ್ಡ ಸಾಲು ಅದರಲ್ಲಿ ನಂಬರ್ ಆಫ್ ಪ್ಲಾಂಟ್ಸ್ ಎಷ್ಟದಪ್ಪ 5 ಅದ ಹಾಗಾದ್ರೆ ಏನ್ ಮಾಡಬೇಕು ಯು ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ n ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು n ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಂದ್ರೆ ನೀವೇ ಮಾಡಬೇಕು ಮೊದಲು a ಬರ್ಕೋಬೇಕು a ಅಂದ್ರೆ ಎಷ್ಟು 23 d ಅಂದ್ರೆ ಏನಪ್ಪ 21 ಒಳಗೆ ಮಾಡಬೇಕು 23 ನ ಕಳಿಬೇಕು ಎಷ್ಟಾಗುತ್ತೆ -2 a 23 d r2 -2 and also an 5 formula ಗೊತ್ತೈತೆ an is equal to a plus n minus 1 into d an ವ್ಯಾಲ್ಯೂ ಎಷ್ಟು 5 is equal to a ಅಂದ್ರೆ ಎಷ್ಟು 33 plus n minus 1 d ವ್ಯಾಲ್ಯೂ ಎಷ್ಟು -1 ಕೇಳ್ರಿ ಏನ್ ಮಾಡ್ಬೇಕಂದ್ರೆ 5 ಅಲ್ಲಿ +23 ಕಡೆ ಬಂದಾಗುತ್ತೆ -23 ಆ ಕಡೆ ಏನಾಗುತ್ತೆ n minus 1 into r2 -2 ನೆಕ್ಸ್ಟ್
5 minus 23 ಮಾಡಿದ್ರೆ minus of 18 into minus 2 ಅಂತ ಏನಾಗುತ್ತೆ divided by minus 2 ಆ ಕಡೆ ಹೇಳ್ತಿದ್ವಿ n minus minus get cancel 2 1 2 9 9 ಹೋಗುತ್ತಾ ಹಾಗಾದ್ರೆ 9 is equal to n minus 1 minus 1 ಈ ಕಡೆ ಬಂದು plus 1 ಆವಾಗ n is equal to 10 minus 1 ಹಾಗಾದ್ರೆ ಎಷ್ಟು ಸಾಲು ಬರುತ್ತದೆ 10 ಅಡ್ಡ ಸಾಲುಗಳು 10ನೇ ಸಾಲಿನಲ್ಲಿ ಕೇವಲ ಎಷ್ಟು ಪ್ಲಾಂಟ್ಸ್ ಗಳು ಇರುತ್ತವೆ 5 ಪ್ಲಾಂಟ್ಸ್ ಗಳು ಇರುತ್ತವೆ ಇದು ಎಷ್ಟನೇ ಎಕ್ಸಾಂಪಲ್ 10ನೇ ಎಕ್ಸಾಂಪಲ್ ನೆಕ್ಸ್ಟ್ ಏನು ಮಾಡೋಣ ಡೈರೆಕ್ಟ್ ಎಕ್ಸರ್ಸೈಜ್ ಸ್ಟಾರ್ಟ್ ಮಾಡೋಣ